ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಬಯಸ್ತೀನಿ. ವಾಣಿಯಮ್ಮ ಅವರು ಲಾಸ್ಟ್ ವೀಕ್ 15 days ಬ್ಯಾಕ್ ಸಿಕ್ಕಿದಾಗ ಮಾತಾಡ್ತಾ ಹೇಳಿದ್ರು, ಮೆಡಿಟೇಷನ್ ಅಂಡ್ ಸ್ಟಡಿ ಗ್ರೂಪ್ ಅನ್ನೋಂಥ ನಡೀತಾ ಇದೆ ಅಂತ. ಎಷ್ಟು ವರ್ಷದ ಅಂತ ಕೇಳಿದಾಗ 40 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ನಡೀತಾ ಇದೆ. ಪ್ರತಿ ವಾರ ನಡೀತಾ ಇದೆ. ಅದರಲ್ಲಿ ಕೋವಿಡ್ ಮುಂಚೆ ಫಿಸಿಕಲ್ ಆಗಿ ನಡೀತಿತ್ತು. ಈ ಕೋವಿಡ್ ನಂತರ ಆನ್ಲೈನ್ ನಡೀತಾ ಇದೆ ಅಂತ ಕೇಳಿದಾಗ ಈ ಮಟ್ಟಿಗೆ ಸಾತತ್ಯವನ್ನ ನಡೆಸ್ತಾ ಇರುವಂತದ್ದು ಉತ್ಪ್ರೇಕ್ಷೆ ಅಂತ ಒಂದು ಕಡೆ ಅನ್ಸಿದ್ರೆ, ಇದು ನಿಜವಾಗ್ಲೂ ಸತ್ಯವಾಗಿ ನಡೀತಾ ಇದೆಯಲ್ಲ. ಐ ಥಿಂಕ್ ಪತಂಜಲಿಗಳು ಯೋಗ ಸೂತ್ರದಲ್ಲಿ ಹೇಳ್ತಾರೆ, ದೃಢ ಭೂಮಿ ಬರಬೇಕು ಅಂತಿದ್ರೆ ಇಫ್ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್, ಏನ್ ಬೇಕು ಅಂದ್ರೆ ಸಾತತ್ಯ. ಸತು ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ಸೊ ಆ ದೃಷ್ಟಿಯಿಂದ ಈ ಒಂದು ದೃಢ ಭೂಮಿಯನ್ನ ಭೂಮಿಕೆಯನ್ನ ನಿಮ್ಗೆಲ್ಲರಿಗೂ ಕೂಡ ವೇದಾಂತದ ವಿಚಾರದಲ್ಲಿ, ಧ್ಯಾನ ಮತ್ತು ಅಧ್ಯಾತ್ಮದ ವಿಚಾರದಲ್ಲಿ ಹಲವಾರು ಜನ ಹಲವಾರು ರೀತಿಯಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಹಾಗಾಗಿ ಇದರಲ್ಲಿ ಭಾಗವಹಿಸ್ತಾ ಇರೋ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಇದನ್ನ ಆಯೋಜಿಸ್ತಾ ಇರುವಂತವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಇದೊಂದು ನನಗೆ ಅದ್ಭುತವಾದಂತಹ ಒಂದು ಆಪರ್ಚುನಿಟಿ, ಅವಕಾಶ ಅಂತ ಭಾವಿಸ್ತೀನಿ. ಏನಕ್ಕೆ ಅಂತಂದಾಗ, ಇಂಥ ಒಂದು ಆಳವಾಗಿ ಚಿಂತನೆ ನಡೆಸ್ತಾ ಇರುವಂತಹ ಒಂದು ವೇದಿಕೆಯಲ್ಲಿ ಒಂದು ನನ್ನ ಅಂತ ಯಾವುದೂ ನನ್ನದಲ್ಲ, ಎಲ್ಲವೂ ಶಾಸ್ತ್ರದ ಚಿಂತನೆಯನ್ನ ಹಂಚಿಕೊಳ್ಳುವಂತಹ ಒಂದು ಅವಕಾಶ. ಅದರಲ್ಲಿ ಸ್ಪೆಷಲ್ ಆಗಿ ಇವತ್ತು ನಿಮ್ಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಯಾಕೆ ತಿಳಿಸ್ತೀನಿ ಅಂದ್ರೆ, ಇವತ್ತು ಹುಟ್ಟಿದ ಟಾಪಿಕ್ ನಾನು ಸಂಸಾರ ನಿವೃತ್ತಿ ಸಾಧನ ಅಂತ. ಇಷ್ಟು ಜನ ಬಂದಿದ್ದೀರಲ್ಲ, ಅದಕ್ಕೆ ಖುಷಿ. ಯಾಕಂದ್ರೆ ಹಲವಾರು ಜನ ಸಂಸಾರ ನಿವೃತ್ತಿ ಅಂದಾಗ, ಸಂಸಾರ ಅಂದ್ರೆ ಕನ್ನಡದಲ್ಲಿ ಹಲವಾರು ಜನ ಏನಂತ ಅನ್ಕೊಂಡಿದ್ದಾರೆ ಅಂದ್ರೆ, ಸಂಸಾರ ಅಂದ್ರೆ ಕುಟುಂಬ, ಸಂಸಾರ ಅಂದ್ರೆ ಹೆಂಡತಿ ಅಥವಾ ಗಂಡ, ಈ ರೀತಿ. ಸಂಸಾರ ನಿವೃತ್ತಿ ಅಂದ್ರೆ ಕುಟುಂಬದಿಂದ ಬಿಟ್ಟು ಹೋಗೋದು ಅಂತ ಹಲವಾರು ಜನ ಭಾವಿಸ್ಕೊಂಡು ಬರ್ದಲೇ ಇರೋ ಸಾಧ್ಯತೆ ಕೂಡ ಇದೆ. ಆದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗಿದೆ, ಇಲ್ಲಿ ಸಂಸಾರ ನಿವೃತ್ತಿ ಅಂದ್ರೆ ಯಾವುದರ ಬಗ್ಗೆ ಮಾತಾಡ್ತಾ ಇದೀವಿ, ಅದನ್ನ ಹೇಗೆ ಗಳಿಸ್ಬೇಕು, ಈ ವಿಚಾರವಾಗಿರೋದ್ರಿಂದ ಈ ಸಂಸಾರ ನಿವೃತ್ತಿ ಸಾಧನ ಅನ್ನುವಂತಹ ಒಂದು ಶೀರ್ಷಿಕೆಯಡಿ ಇವತ್ತಿನ ಚಿಂತನೆ ನಡೆಯುತ್ತೆ. ಹಾಗೆ ಇವತ್ತಿನ ಚಿಂತನೆ ಯಾವುದೇ ಒಂದು ನಂಬಿಕೆಗೆ ನಂಬಿಕೊಂಡು ಹೋಗುವಂತಹ ವಿಚಾರ ಅಲ್ಲ. ಎಲ್ಲವೂ ಕೂಡ ವೈಚಾರಿಕವಾಗಿ ಚಿಂತನೆ ಮಾಡಿ ಹೌದಾ ತೀರ್ಮಾನ ಮಾಡುವಂತಹ ವಿಚಾರ. ಆದ್ರೆ ಇವತ್ತು ನಿಮ್ಗೊಂದು ಬ್ರೇಕ್ ಥ್ರೂ ಆಗುವ ಸಾಧ್ಯತೆ ಇರುತ್ತೆ. ನಮ್ಮ ಜೀವನದಲ್ಲಿ ಒಂದು ಕ್ರಾಸ್ ರೋಡ್ ಅಲ್ಲಿ ಇದ್ರೆ ಅದರಲ್ಲಿ ಕ್ಲಾರಿಟಿ ಬರುವಂತಹ ಸಾಧ್ಯತೆ ಇರುತ್ತೆ. ಆ ದೃಷ್ಟಿಯಲ್ಲಿ ಒಂದು ವೇದಾಂತದ ಒಂದು ಚಿಂತನೆಯನ್ನ ಇಲ್ಲಿ ತರುವಂತಹ ಪ್ರಯತ್ನ. ಸಬ್ಜೆಕ್ಟ್ಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ, ಯಾವೇ ಸಬ್ಜೆಕ್ಟ್ಗೆ ಡೈರೆಕ್ಟ್ ಪ್ರವೇಶ ಮಾಡೋಕ್ ಮುಂಚೆ ಒಂದು ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಎಕ್ಸಾರ್ಟ್ ಟಾಲೆ ಅವರ ಪವರ್ ಆಫ್ ನೌ ಅನ್ನುವಂತಹ ಪುಸ್ತಕದಲ್ಲಿ ಅದರಿಂದ ಇನ್ಸ್ಪಿರೇಷನ್, ನಾನು ಪ್ರೇರಣೆ ತಗೊಂಡಿದ್ದು. ಅದರಲ್ಲಿ ಅವರು ಒಂದು ಪ್ಯಾರಾಗ್ರಾಫ್ ಸಣ್ಣದಾಗಿ ಬರೆದಿದ್ದಾರೆ, ಅದನ್ನ ನಾನು ವಿಸ್ತಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳುವಂತ ಪ್ರಯತ್ನ. ಒಬ್ಬ ಭಿಕ್ಷುಕ. ಯಾವ ರೀತಿಯ ಭಿಕ್ಷುಕ ಅಂದಾಗ, ತಲೆಮಾರುಗಳಿಂದ ಭಿಕ್ಷುಕ. ಅವರ ತಂದೆಯೂ ಭಿಕ್ಷುಕರೇ, ಅವರ ತಾತನೂ ಭಿಕ್ಷುಕರೇ, ಈ ರೀತಿಯಲ್ಲಿ ಭಿಕ್ಷುಕರಾಗಿ ಬಂದಿರುವಂತಹ ಈ ಭಿಕ್ಷುಕ ಯಾವುದೇ ಒಂದು ಮನೆ ಇಲ್ಲ, ಸೂರಿಲ್ಲ. ಹಾಗಾಗಿ ಮರದಲ್ಲಿರ್ತಾನೆ, ಮರದ ಅಡಿಯಲ್ಲಿರ್ತಾನೆ. ಮರದ ಅಡಿಯಲ್ಲಿ ತನ್ನದು ಏನ್ ವಸ್ತು ಅಂತಂದಾಗ ಒಂದು ಭಿಕ್ಷಾ ಪಾತ್ರೆ, ಅದ್ ಬಿಟ್ರೆ ಆ ಒಂದು ಸರಕ್ಲು ಬರಕ್ಲು ಇಟ್ಕೊಳ್ಳೋದಕ್ಕೆಲ್ಲ ಒಂದು ಹಳೆಯ ಟ್ರಂಕ್. ಆ ಟ್ರಂಕ್ ನಲ್ಲಿ ಒಂದಷ್ಟು ವಸ್ತುಗಳು. ಇದನ್ನ ಇಟ್ಕೊಂಡು ಪ್ರತಿನಿತ್ಯ ಭಿಕ್ಷೆಗೆ ಹೋಗೋದು, ಭಿಕ್ಷಾಟನೆ ಮಾಡೋದು, ಬಂದಂತಹ ಒಂದು ಭಿಕ್ಷೆಯಿಂದ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದು, ಜೀವನವನ್ನು ನಡೆಸೋದು. ಇವತ್ತು ಈ ಮರ ಆದ್ರೆ ಇನ್ನೊಂದು ದಿನ ಮತ್ತೊಂದು ಮರ, ಇನ್ನೊಂದು ದಿನ ಮಗದೊಂದು ಮರ. ಈ ರೀತಿ ಬೇರೆ 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 ಕಡೆಯಲ್ಲಿ ಹೋಗಿ ಅವನು ಮೂವಿಂಗ್ ಅಕ್ರಾಸ್, ಕಡೆ ಪಯಣ ಮಾಡ್ತಾ ಇದ್ದಾನೆ. ಒಂದೊಂದು ಕಡೆ ಬೇಕಾದಾಗ ಸಿಗತ್ತೆ, ಒಂದೊಂದ್ ಕಡೆ ಸಿಕ್ಕದಿಲ್ಲ, ಅವಮಾನ ಆಗತ್ತೆ. ಒಂದೊಂದ್ ಕಡೆ ಶುದ್ಧವಾದಂತಹ ಆಹಾರ ಸಿಗತ್ತೆ, ಇನ್ನೊಂದ್ ಕಡೆ ಹರಸಲ ಆಹಾರ ಸಿಗತ್ತೆ. ಯಾವುದೇ ಬಂದ್ರು ಕೂಡ ಅವಮಾನ ಆಗತ್ತೆ, ಮಾನ ಸಿಗತ್ತೆ. ಒಬ್ರು ಬೈತಾರೆ, ಒಬ್ರು ಅಂತಾರೆ, ಒಬ್ರು ಇವನ್ನ ಕೀಳಾಗಿ ನೋಡ್ತಾರೆ. ಎಲ್ಲ ರೀತಿಯ ಒಂದು ಜೀವನದಲ್ಲಿ ಒಂಥರ ಹೇಗೆಂದ್ರೆ, ಯಾಕೆ ಬದುಕಿದ್ದೀನಿ ಅದಕ್ಕೋಸ್ಕರ ಇದು ಮಾಡ್ಬೇಕಿದೆ. ಈ ರೀತಿಯ ಒಂದು ಪರಿಸ್ಥಿತಿ. ಈ ಪರಿಸ್ಥಿತಿ ದಿನಾನಿತ್ಯ ನಡೀತಾ ಇದೆ. ಒಂದು ದಿನ ಹೋಗಿ ಭೋಜನವನ್ನ, ಭಿಕ್ಷೆಯನ್ನ ತಂದು ಊಟವನ್ನ ಮಾಡ್ತಾ ಇದ್ದಾನೆ. ಊಟವನ್ನ ಮಾಡ್ತಾ ಇದ್ದಾಗ ಹತ್ತಿರದಲ್ಲಿ ಒಬ್ಬ ವ್ಯಕ್ತಿ, ವಯಸ್ಸಾದಂತಹ ವ್ಯಕ್ತಿ, ನೋಡೋದಕ್ಕೆ ಒಬ್ಬ ಸಂತನಂತೆ ಕಾಣ್ತಾನೆ. ಸಂತನಂತೆ ಬರ್ತಾನೆ. ಬಂದು, ಏನಪ್ಪಾ ಏನ್ ಕತೆ ನಿಂದು ಜೀವನ ಅಂತ ತನ್ನ ಜೀವನದ ಗೋಳನ್ನೆಲ್ಲವನ್ನ ಹೇಳ್ತಾ ಬರ್ತಾನೆ. ನಾನ್ ಹಿಂಗೆ, ನಮ್ಮಪ್ಪ ಹಿಂಗಿದ್ರು, ನಮ್ಮ ತಾತನು ಹೀಗೆ ಇದ್ರು, ಈ ರೀತಿಯಲ್ಲಿ ಎಲ್ಲವನ್ನ ಹೇಳ್ತಾ ಬರ್ತಾನೆ. ಈಗೇನ್ ಮಾಡ್ತೀನಿ, ಭಿಕ್ಷೆಯನ್ನ ಬೇಡ್ತಾ ಇದೀನಿ. ಒಂದಷ್ಟು ಕಡೆ ಹೋಗಿ
ನಾನು ಭಿಕ್ಷೆಯನ್ನ ಬೇಡೋದು ಯಾವ್ದಕ್ಕೆ ಅಂತಂದಾಗ ಆಹಾರಕ್ಕಾದ್ರೆ ಇನ್ನೊಂದಷ್ಟು ಜನದ ಹತ್ರ ಹೋಗಿ ಭಿಕ್ಷೆ ಬೇಡ್ತೀನಿ, ಏನಕ್ಕೆ ಪ್ರೀತಿಗಾಗಿ, ಸ್ವಲ್ಪ ನಾನು ಕಾಳಜಿ ತೋರಿಸಿ ಅಂತ. ಒಂದು ಕಡೆ ಫಿಸಿಕಲ್ ನ್ಯೂಟ್ರಿಷನ್ ಆದ್ರೆ ಇನ್ನೊಂದ್ ಕಡೆ ಮೆಂಟಲ್ ನ್ಯೂಟ್ರಿಷನ್. ಭಿಕ್ಷಾ ಪಾತ್ರ ಇಟ್ಕೊಂಡು ಹೋಗೋದೇ ನನ್ನ ಜೀವನ ಆಗಿದೆ, ನೀವು ಏನ್ ಕೊಡ್ತೀರಾ? ಆಗ ಅವರು, ನಾನು ಕೊಡೋದಕ್ ನನ್ನ ಹತ್ರ ಏನೂ ಇಲ್ಲ, ನಾನೇ ಒಬ್ಬ ಸನ್ಯಾಸಿ, ಆದ್ರೆ ನನಗೆ ಇನ್ನ ಒಂದು ಟ್ರಂಕ್ ಇಟ್ಕೊಂಡಿದೀಯಲ್ಲ, ಹಳೆ ಟ್ರಂಕ್ ಇಟ್ಕೊಂಡಿದೀಯಲ್ಲ, ಅದು ಏನು ಅಂತ. ಈಗ ನಮ್ ತಾತನ ಕಾಲದಿಂದನೂ ಇದೆ, ಅದರಲ್ಲೇ ನಮ್ ಚಿಂದಿ ಬಟ್ಟೆಗಳನ್ನೆಲ್ಲ ಇಟ್ಟಿದೀನಿ ಅಂತ. ಹೌದಾ, ತೆಗಿ ನೋಡೋಣ ಏನೇನಿದೆ ಅಂತ. ಆಯ್ತು, ತೆಗೆದ ಅಷ್ಟು ಪರಕ್ಲುಗಳೆಲ್ಲವೂ ಇತ್ತು. ಈಗ ತೆಗಿತಾ ಯಾವ್ದೋ ಒಂದು ಪತ್ರ ಕೆಳಗ್ ಬಿತ್ತು. ಏನಪ್ಪ ಪತ್ರ ಅಂತ. ಅಯ್ಯೋ, ನನಗೆಲ್ಲ ಹೊರಗ್ ಬರತ್ ಸ್ವಾಮಿ, ನಮ್ ತಾತನ ಕಾಲದಿಂದ ಹಂಗೆ ಇದೆ, ಅದು ಹಂಗೆ ಬಿದ್ದಿದೆ, ಯಾಕೆ ಎಸಿಬೇಕು ಅಂತ ಹಂಗೆ ಇಟ್ಟಿದೀನಿ ಅಂತ. ಕೊಡೊಂದ್ಸರಿ ನೋಡೋಣ ಅಂತಾರೆ. ತಗೊಳ್ತಾರೆ, ಓದ್ತಾರೆ, ಓದ್ತಾ ಹೇಳ್ತಾರೆ, ಇದು ಚಿಂದಿ ಪತ್ರ ಅಲ್ಲಪ್ಪ, ಇದು ಸಾಮಾನ್ಯ ಪತ್ರ ಅಲ್ಲಪ್ಪ, ಇದು ನಿಮ್ಮ ಮುತ್ತಾತನಿಗೆ ರಾಜ ಮಹಾರಾಜರು, ಅವತ್ತಿನ ಗವರ್ಮೆಂಟ್ ಸರ್ಕಾರ, ಅವರು ನಿಮ್ಮ ಮುತ್ತಾತನ ಒಂದು ಕಾಂಟ್ರಿಬ್ಯೂಷನ್ ಅನ್ನು ನೋಡಿ ನಿಮಗೆ ಜಮೀನನ್ನ ಕೊಟ್ಟಿರುವಂತದ್ದು. ಅದು ಎಷ್ಟು ಸಣ್ಣದಲ್ಲ, 3 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ. ಅದನ್ನ ನೀನ್ ನೋಡಿ ಇಟ್ಕೊಂಡು ನೀನ್ ಭಿಕ್ಷೆ ಬಿಡ್ತಿದ್ಯಲ್ಲ ಅಂತ. ಹೌದಾ, ನನಗೇನೋ ನಂಗೆ ಸತ್ಯ ಅನಿಸ್ತಾ ಇಲ್ಲ, ನನಗೇನೋ ನಂಬೋದಕ್ಕಾಗ್ತಾ ಇಲ್ಲ. ಸರಿಯಪ್ಪ ಬಾ, ಹಾಗಿದ್ರೆ ಹೋಗೋಣ ಅಂತ ಹೇಳಿ ಅಲ್ಲೇ ಹತ್ರದಲ್ಲೇ ಇದ್ದಂತ ಲಾಯರ್ ಆಫೀಸ್ಗೆ ಹೋಗಿ, ನೋಡಿ ಸ್ವಾಮಿ ಇದು ಏನಿದೆ ಅಂತ ಓದಿ ಹೇಳಿ ಅಂತ. ಅವ್ರು ಹೇಳ್ತಾರೆ, ಹೌದು, ಇದು ನೀನ್ ಇಷ್ಟು ದಿನ ಭಿಕ್ಷೆ ಮಾತ್ರ ಬೇಡ್ತಾ ಇದ್ದ, ಇಷ್ಟು ದೊಡ್ಡ ಶ್ರೀಮಂತನಾಗಿದ್ದವನು ಅಂತ. ಅವ್ರಿಗೆ, ಹೌದಾ, ನಾನು ಶ್ರೀಮಂತನಾಗಿದ್ನ ಅಂತ ಹೇಳಿ ಆಮೇಲೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಅದಕ್ಕೆ ಏನೇನ್ ಬೇಕು ನೋಟ್ರಿ ಗಿಟ್ರಿ ಎಲ್ಲ ಮಾಡಿಸ್ಕೊಂಡು ರಿಜಿಸ್ಟರ್ ಮಾಡಿಸಿ ಆಮೇಲೆ ಆಯ್ತು ನಾನು ಶ್ರೀಮಂತನಾಗಿದ್ದೀನಿ ಅಂತ. ಇದು ಕಥೆ. ಈ ಕಥೆಯನ್ನ ನೋಡಿದಾಗ ಹಲವಾರು ಜನ ಅನ್ಸುತ್ತೆ, ಹೀಗಿರೋಕ್ ಸಾಧ್ಯನಾ, ಇದೆಲ್ಲ ಕಾಲ್ಪನಿಕ ಕಥೆ ಅಲ್ವಾ ಅಂತ. ಕಥೆ ಕಾಲ್ಪನಿಕ ಇರಬಹುದು, ಆದ್ರೆ ಈ ಕಥೆಯಲ್ಲಿ ಬರುವಂತಹ ಭಿಕ್ಷೆ ಬೇಡ್ತಾ ಇರುವಂತಹ ಆ ಬಡವನಿಗೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಇವತ್ತಿನ ಒಂದು ಅವಧಿಯ ಒಂದು ಮುಖ್ಯ ಉದ್ದೇಶ. ಏನು ಅಂತಂದಾಗ, ಈ ಕಥೆಯನ್ನ ಇಟ್ಕೊಳ್ಳೋಣ, ಮುಂದಕ್ಕೆಲ್ಲವನ್ನ ಹೋಗ್ತಾವೆ. ಇವತ್ತಿನ ಒಂದು ವಿಚಾರ ಇರೋದು ಸಂಸಾರ ನಿವೃತ್ತಿ ಸಾಧನ ಅಂತ. ಸಂಸಾರ ನಿವೃತ್ತಿ ಸಾಧನ. ಸಂಸಾರ ಅಂತ ಅಂದ್ರೆ ಏನು ಅಂತಂದಾಗ, ಆಗ್ಲೇ ಹೇಳಿದ ಹಾಗೆ ತಪ್ಪು ಕಲ್ಪನೆಗಳನ್ನ ಫಸ್ಟ್ ತೆಗೆದುಹಾಕುವಂಥದ್ದು. ಸಂಸಾರ ಅಂದ್ರೆ ಇಲ್ಲಿ ವೇದಾಂತದಲ್ಲಿ ಮಾತಾಡುವಾಗ ಸಂಸಾರ ಅಂದ್ರೆ ಕುಟುಂಬ ಅಂತ ಅಲ್ಲ. ಇಲ್ಲಿ ವೇದಾಂತದಲ್ಲಿ ಮಾತಾಡುವಾಗ ಅಂದ್ರೆ ಹೆಂಗ್ ಹೇಳ್ಬಿಡ್ತೀರಿ ಹೀಗೆ ಅಂತಂದಾಗ, ಪ್ರತಿಯೊಂದಕ್ಕೂ ಅದರದೇ ಆದಂತಹ ಟೆಕ್ನಿಕಲ್ ಜಾರ್ಗನ್ಸ್ ಇರುತ್ತೆ, ಅದರದ್ದೇ ಆದಂತಹ ಶಬ್ದಕೋಶ ಇರುತ್ತೆ. ಉದಾಹರಣೆಗೆ ನೋ ಬಾಲ್, ನೀವು ಮಾಮೂಲಿ ಇಂಗ್ಲಿಷ್ ನಲ್ಲಿ ಹೇಳಿ, ಬಾಲ್ ನೋ, ಇಲ್ದಲ್ಲಿರುವಂಥದ್ದು ಅಂತ. ಕ್ರಿಕೆಟ್ ನಲ್ಲಿ ಇದೆ, ನೋ ಬಾಲ್ ಅಂದ್ರೆ ಏನೋ ನಿಮ್ಗೆ ಗೊತ್ತು. ಸಿಲ್ಲಿ ಪಾಯಿಂಟ್, ಇಟ್ಸ್ ಅ ಸಿಲ್ಲಿ ಪಾಯಿಂಟ್ ಅಂತ ಕಾನ್ವರ್ಸೇಷನ್ ಅಲ್ಲಿ ಹೇಳಿದಾಗ ಏನಾಗುತ್ತೆ, ಅದೇ ಕ್ರಿಕೆಟ್ ನಲ್ಲಿ ಹೇಳಿದಾಗ ಏನಾಗುತ್ತೆ. ಹಾಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಅದರದ್ದೇ ಆದಂತಹ ಪಾರಿಭಾಷಿಕ ಶಬ್ದಗಳು, ಜಾರ್ಗನ್ಸ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಹಾಗಾಗಿ ಇಲ್ಲಿ ಸಂಸಾರ ಅಂದ್ರೆ ಇಲ್ಲಿ ಹೆಂಡತಿ, ಗಂಡ ಅಥವಾ ಕುಟುಂಬ ಈ ತರ ಅಲ್ಲ. ಹಾಗಾದ್ರೆ ಸಂಸಾರ ಅಂದ್ರೆ ಏನು ಅಂದಾಗ, ಸೃ ಅನ್ನುವಂತಹ ಧಾತು, ಸೃ ಅಂತಂದಾಗ ತಿರುಗುವಂಥದ್ದು ಅಂತ. ಸೇರಿಸಿದಾಗ ಏನಾಗತ್ತೆ ಅಂದಾಗ, ಚೆನ್ನಾಗಿ ಯಾವುದು ತಿರುಗ್ತಾ ಇದೆಯೋ ಅದು ಸಂಸಾರ. ಅದಕ್ಕೆ ನಾವು ಸಂಸಾರ ಚಕ್ರ ಅಂತ ಕರಿತೀವಿ. ಏನದು ತಿರುಗ್ತಾ ಇರೋದು ಅಂತಂದಾಗ ನಮ್ಗೆ ಗೊತ್ತು, ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜಠರೇ ಪುನರಪಿ ಜನನಿ ಜಠರೇ ಶಯನಂ, ಇಹ ಸಂಸಾರೇ. ಅಲ್ಲೇ ಬಂತು ನೋಡಿ, ಇಹ ಸಂಸಾರ. ಏನ್ ಹಾಗಾದ್ರೆ ಜನನ ಮರಣದ ಚಕ್ರ ಏನಿದೆ ಅದನ್ನ ಸಂಸಾರ ಚಕ್ರ ಅಥವಾ ಸಂಸಾರ ಅಂತ ಕರೆಯುವಂಥದ್ದು. ಇದು ಧಾರ್ಮಿಕವಾಗಿ ನಂಬುವಂತಹ ಮಾತು. ಯಾಕೆಂದ್ರೆ ಮುಂದಿನ ಜನ್ಮ ಇದೆ, ಮತ್ತೆ ಸಾಯ್ತೀವಿ, ಈ ಒಂದು ನಂಬಿಕೆಯ ಆಧಾರದ ಮೇಲೆ. ಹಾಗಾದ್ರೆ ಇದನ್ನ ಇನ್ನೂ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಅಂತ. ಸಂಸಾರ ಅಂದ್ರೆ ಏನು ಅಂತಂದಾಗ, ದ ಪ್ರಾಬ್ಲಮ್ ಆಫ್ ಬಿಕಮಿಂಗ್. ಅಂದ್ರೆ ನಾನು ಏನೋ ಒಂದು ಆಗಬೇಕು ಅಂತ ಇರ್ತಲ್ಲ, ಏನೋ ಒಂದು ಆಗಬೇಕು ಅನ್ನುವಂಥದ್ದು ಇದೆಯಲ್ಲ, ದಟ್ ಇಸ್ ವಾಟ್ ಇಸ್ ಸಂಸಾರ. ಆ ಸಂಸಾರ ನಿವೃತ್ತಿ ಆಗಬೇಕು, ಈ ಜನನ ಮರಣದ ಚಕ್ರದಿಂದ ನಿವೃತ್ತಿ ಆಗ್ಬೇಕು. ಹಾಗೆ ಅದು ಆಗಬೇಕು ಅಂದ್ರೆ ಅದು ವಿದೇಹ ಆಗಬೇಕು. ಸತ್ತ ಮೇಲೆ ಅದು ಇನ್ನೊಂದ್ಸರಿ ಬರಬಾರದಂತಿದ್ರೆ ಜೀವನ ಹೇಗ್ ಮಾಡ್ಬೇಕು ಅಂದ್ರೆ, ದ ಪ್ರಾಬ್ಲಮ್ ಆಫ್ ಬಿಕಮಿಂಗ್. ನಾನು ಇನ್ನೊಂದು ರೀತಿಯಲ್ಲಿ ಆಗ್ಬೇಕು. ಎಲ್ಲರಿಗೂ ಏನ್ ಇರೋದು, ನಾನು ಹಿಂಗಿದ್ದೀನಿ, ನೋಡ್ಲಿಕ್ಕೆ ಹಿಂಗಿದ್ದೀನಿ, ಇನ್ನು ಚೆನ್ನಾಗಾಗ್ಬೇಕು, ಗಟ್ಟಿ ಮುಟ್ಟಾಗಿ ಆಗ್ಬೇಕು, 6 ಪ್ಯಾಕ್ ಬಾಡಿ ಬರಬೇಕು. ಇದು ದೈಹಿಕವಾಗಿ. ಒಬ್ಬೊಬ್ರಿಗೆ ಫ್ಯಾಮಿಲಿ ಪ್ಯಾಕ್ ಕರಗಿಸ್ಬೇಕು, ಒಬ್ಬೊಬ್ರಿಗೆ ಹೈಟ್ ಆಗ್ಬೇಕು, ಒಬ್ಬೊಬ್ರಿಗೆ ಸ್ಟ್ರೆಂತ್ ಇರ್ಬೇಕು, ಇದೆಲ್ಲ ದೈಹಿಕವಾಗಿ. ಇನ್ನೊಬ್ಬೊಬ್ರಿಗೆ ಕಣ್ಣು ಇಂದ್ರಿಯಗಳ ದೃಷ್ಟಿಯಿಂದ ನೋಡಿದಾಗ ಚೆನ್ನಾಗಿ ವಿಷನ್ ಇರ್ಬೇಕು, ಚೆನ್ನಾಗಿ ಕೇಳಿಸುವಂಥದ್ದಾಗ್ಬೇಕು, ನಾನು ಇನ್ನೂ ಹಿಂಗಿರ್ಬೇಕು, ಹೈಟೆಂಡ್ ಸೆನ್ಸರಿ ಪರ್ಸೆಪ್ಷನ್ ಆಗ್ಬೇಕು ಈ ದೃಷ್ಟಿಯಿಂದ. ಇನ್ನು ಮಾನಸಿಕವಾಗಿ ತಗೊಂಡಾಗ, ಭಾವನಾತ್ಮಕವಾಗಿ ತಗೊಂಡಾಗ ನಾನು ಇನ್ನು ಹೆಚ್ಚು ವಿಶಾಲವಾಗಬೇಕು, ಒಳ್ಳೆಯವನಾಗಬೇಕು, ಒಳ್ಳೊಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಬೇಕು, ದೈವಿ ಗುಣಗಳನ್ನ ಬೆಳೆಸ್ಬೇಕು, ಆಸುರಿ ಗುಣಗಳನ್ನ ಹೋಗಿಸ್ಕೋಬೇಕು. ಬಿಕಮಿಂಗ್. ಇಂಟೆಲಿಜೆನ್ಸ್ ದೃಷ್ಟಿಯಿಂದ ತಗೊಂಡಾಗ
ನಾನು ಅದನ್ನ ಕಲಿಬೇಕು, ಇದನ್ನ ಕಲಿಬೇಕು, ಮತ್ತೊಂದು ಮಾಡ. ಸೊ ಯಾವುದರಲ್ಲೇ ಆಗ್ಲಿ, ನಾವ್ ಯಾವ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲದರಲ್ಲೂ ಕೂಡ ನಮ್ಮ ಒಂದು ಯೋಚನೆ ಏನಿದೆ ಅಂದಾಗ ಐ ವಾಂಟ್ ಟು ಬಿಕಮ್, ಐ ವಾಂಟ್ ಟು ಇಂಪ್ರೂವ್, ಐ ವಾಂಟ್ ಟು ಗ್ರೋ, ನಾನು ವಿಕಾಸ ಆಗಬೇಕು, ನಾನು ಬೆಳಿಬೇಕು ಅನ್ನುವಂಥದ್ದು ಎಲ್ಲರಲ್ಲೂ ತುಡಿತಾ ಇದೆ. ಇಲ್ಲಿ ಹೇಳ್ತಾ ಇರೋದು ಆ ತುಡಿತವನ್ನ ನಿಲ್ಲಿಸೋದಕ್ಕೆ. ಅದು ಸಂಸಾರ. ಯಾಕಂದ್ರೆ ನಾನು ದೇರ್ ಇಸ್ ನೋ ಫುಲ್ ಸ್ಟಾಪ್, ಇಟ್ ಇಸ್ ಆಲ್ವೇಸ್ ಡಬಲ್ ಡಾಟ್. ನಾವು ಸೀರಿಯಲ್ ನೋಡ್ತಾ ಇದ್ದಾಗ ಟು ಬಿ ಕಂಟಿನ್ಯೂಡ್ ಅಂತ ಬರುತ್ತಲ್ಲ, ಮುಂದುವರಿಸಲಾಗುತ್ತದೆ ಅಂತ. ಹಾಗೆ ನಾವ್ ಏನೇ ನಾವ್ ಅನ್ಕೊಳ್ತೀವಿ ಇದಾಗ್ಬಿಟ್ರೆ ಸಾಕು ಅಂತ, ಅದಾದ್ಮೇಲೆ ಮತ್ತೆ ಒಂದು ಡಾಟ್ ಅಂತ ಅನ್ಕೊಳ್ತೀವಿ, ಫುಲ್ ಸ್ಟಾಪ್ ಅಂತ, ಇನ್ನೊಂದು ಡಾಟ್ ಬಂದ್ಬಿಟ್ಟು ಟು ಬಿ ಕಂಟಿನ್ಯೂ ಅಂತ. ಹಾಗಾಗಿ ಆ ಒಂದು ಜನನ ಮರಣದ ಸಂಸಾರ ಚಕ್ರ ನಾಶ ಆಗಬೇಕು ಅಂತಾದ್ರೆ ಇಲ್ಲಿ ದ ಪ್ರಾಬ್ಲಮ್ ಆಫ್ ಬಿಕಮಿಂಗ್ ಅನ್ನುವಂಥದ್ದು ಹೋಗ್ಬೇಕು. ಪ್ರಾಬ್ಲಮ್ ಆಫ್ ಬಿಕಮಿಂಗ್ ಹೋಗ್ಬೇಕು ಅಂದ್ರೆ ಹಾಗಾದ್ರೆ ವಿಕಾಸ ಆಗಬಾರ್ದ? ವಿಕಾಸ ಆಗೋದಾಗಿ ತೊಂದ್ರೆ ಏನಿಲ್ಲ. ಆದ್ರೆ ಅಲ್ಲಿ ಪ್ರಾಬ್ಲಮ್ ಏನಿರೋದು ಅಂತ ಐಡೆಂಟಿಫೈ ಮಾಡ್ಕೊಂಡಾಗ ಪ್ರಾಬ್ಲಮ್ ಏನಂತಂದ್ರೆ ಇಟ್ ಈಸ್ ನಾಟ್ ಬಿಕಮಿಂಗ್, ಇಟ್ ಈಸ್ ಬೀಯಿಂಗ್. ನಾನು ಇನ್ನೇನೋ ಆಗೋದಲ್ಲ, ನಾನು ಏನಾಗಿದ್ದೀನೋ ತಿಳಿಯೋದು. ಅದು ಸಂಸಾರ ನಿವೃತ್ತಿ ಸಾಧನ. ಆ ದೃಷ್ಟಿಯಿಂದ ಇವತ್ತು ನಾವು ನೋಡುವಂಥದ್ದು ಏನು ಅಂತಂದಾಗ ಆ ಒಂದು ಪರಿಪೂರ್ಣತೆಯನ್ನ ನಾವೆಲ್ಲರೂ ಕೂಡ ಹುಡುಕ್ತಾ ಇದ್ದೀವಿ. ಎಲ್ಲರೂ ಕೂಡ ಹುಡುಕ್ತಾ ಇರೋದೇನಂದ್ರೆ ಪರಿಪೂರ್ಣತೆ, ಆನಂದ, ಸಂತೋಷ, ನೆಮ್ಮದಿ, ಶಾಂತಿ, ಇದನ್ನೇ ಎಲ್ಲರೂ ಹುಡುಕ್ತಾ ಇರೋದು. ಹುಡುಕೋತಕ್ಕ ಖಂಡಿತ ಇಲ್ಲ, ಹುಡುಕೋದ್ ಸರಿ, ಸಹಜ ಅಂಡ್ ಮಾಡ್ಲೇಬೇಕಾಗಿರುವಂಥದ್ದು. ಆದ್ರೆ ಇದನ್ನು ಮಾಡ್ತಾ ಇರುವಂತಹ ಡೈರೆಕ್ಷನ್, ಹುಡುಕ್ತಾ ಇರುವಂತಹ ಸ್ಥಳ ಅದು ಸರಿನಾ ಅನ್ನುವಂತ ನಾನು ಪ್ರಶ್ನೆ ಮಾಡೋದು ವೇದಾಂತ. ಆ ಪ್ರಶ್ನೆಯನ್ನ ಮಾಡಿದಾಗ ಪ್ರಶ್ನೆ ಅದು ಒಂಥರ ಡಿಕ್ಟೇಟರ್ ತರ ಹೇಳಲ್ಲ, ಹೌದು ಯು ಆರ್ ಡೂಯಿಂಗ್ ರಾಂಗ್ ಅಂತ. ನಮ್ಮನ್ನ ಸ್ಟೇಜ್ ಬೈ ಸ್ಟೇಜ್ ಕೇಳುತ್ತೆ. ಆ ಅರ್ಥ ಮಾಡ್ಕೊಂಡಾಗ ನಮಗೂ ಹೂ ಅನ್ನಿಸಿದಾಗ ಆ ಮಾರ್ಗದಲ್ಲಿ ಅಂದ್ರೆ ಸಂಸಾರ ನಿವೃತ್ತಿ ಆಗತ್ತೆ. ಯಾವುದರ ಮೂಲಕ? ಸಾಧನೆ. ಯಾವ ಸಾಧನೆ ಅನ್ನೋದನ್ನು ಕೂಡ ನೋಡ್ತೀವಿ ನಾವು. ಹೀಗಿದ್ದಾಗ ಸಂಸಾರ ನಿವೃತ್ತಿ ಸಾಧನೆ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಇವತ್ತು 7 ಹಂತಗಳಲ್ಲಿ ನೋಡ್ತೀವಿ. ಸಪ್ತ ಮಜಲುಗಳು, ಸಪ್ತ ಸೋಪಾನಗಳು. ಆ ಸಪ್ತ ಸೋಪಾನಗಳನ್ನ ನೋಡ್ತಾ ಒಂದೊಂದು ಬರ್ತಾ ಇದ್ದಾಗ್ಲೂ ಹೌದಾ ಅನ್ನುವಂಥದ್ದನ್ನು ನೀವೇ ಪ್ರಶ್ನೆ ಮಾಡ್ಕೋಬೇಕು. ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು, ಹೌದು ಸರಿ ಅನ್ನಿಸ್ತಾ ಇದೆ, ಯಾಕೋ ಇಲ್ಲ ಅನ್ನಿಸ್ತಾ ಇದೆ, ಇದು ನನಗೂ ಅನುಭವಕ್ಕೆ ಬಂದಿದೆ, ಈ ತರದ್ ಯಾವ್ದು ಬಂದ್ರು ಕೂಡ ನೀವು ಹಾಕಬಹುದು. ಸೊ ಹಿಯರ್ ಟುಡೇ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಸಂಸಾರ ಅಂದ್ರೆ ಏನು, ಸಂಸಾರ ಬಂದಿರೋ ಕಾರಣ ಏನು, ಸಂಸಾರ ನಿವೃತ್ತಿ ಅಂದ್ರೆ ಏನು, ಸಂಸಾರ ನಿವೃತ್ತಿಗೆ ಸಾಧನ ಅಂದ್ರೆ ಈ 4 7 ಹಂತಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಮಧ್ಯದಲ್ಲಿ ಕನೆಕ್ಟಿಂಗ್ ಆಗಿರುವಂತಹ ಕಥೆಗಳು, ಅನಾಲಜಿ ನೋಡ್ತಾ ಹೋಗ್ತೀವಿ. ಎಲ್ಲವೂ ಕೂಡ ಆ ಫಸ್ಟ್ ಕಥೆ ಹೇಳೋದಲ್ಲ, ಅದಕ್ಕೆ ಕನೆಕ್ಟೆಡ್. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರಿ, ಎಲ್ಲವೂ ಗೊತ್ತಾಗುತ್ತೆ. ಅಲ್ಲೂ ಕೂಡ ಆ ಭಿಕ್ಷುಕ ಏನೋ ಹಿ ವಾಂಟೆಡ್ ಟು ಬಿಕಮ್, ಹಿ ವಾಂಟೆಡ್ ಟು ಬಿಕಮ್, ಹಿ ವಾಂಟೆಡ್ ಟು ಬಿಕಮ್. ಬಟ್ ಯಾರೊಬ್ಬ ಸಂತ ಬಂದಲ್ಲ, ಅವನು ಇವನನ್ನ ಶ್ರೀಮಂತನಾಗಿ ಮಾಡದ್ನ? ಇಲ್ಲ, ಶ್ರೀಮಂತನೇ ಆಗಿದ್ದ. ಶ್ರೀಮಂತನೇ ಆಗಿದ್ದವನಿಗೆ ಶ್ರೀಮಂತಿಕೆಯನ್ನು ತೋರಿಸಿತ್ತು. ಅವನಿಗೆ ಅಲ್ಲಿಯವರೆಗೂ ಇತ್ತಲ್ಲ ಪ್ರಾಬ್ಲಮ್, ಅದು ಹಸಿವೆ ಬಾಯಾರಿಕೆ ಇರಬಹುದು, ಜನರು ಅವನನ್ನ ನೋಡ್ತಾ ಇದ್ದಂತಹ ರೀತಿ ಇರಬಹುದು, ಕೀಳರಿಮೆ ಇರಬಹುದು, ಎಲ್ಲವೂ ಇತ್ತಲ್ಲ. ಇದೆಲ್ಲವೂ ಹೋಗೋದು ಒಂದೊಂದಾಗಿ ಹೋಗಿಸ್ತಾವನ್ನ ಬಂದ ತಕ್ಷಣ ಒಟ್ಟಿಗೆ ಹೋಯ್ತಾ. ಆ ಬಂದಿದ್ದು ಅಂತದೇನೋ ಇದ್ದಿದ್ದೇ ಬಂದಂಥದ್ದು. ವಾಟ್ ಎವರ್ ವಾಸ್ ಆಲ್ರೆಡಿ ದೇರ್, ಯಾವುದು ಆಗಲೇ ಸಿದ್ಧವಾಗಿತ್ತೋ, ಅದು ಗೊತ್ತಿರಲಿಲ್ವೋ, ಗೊತ್ತಾದ ತಕ್ಷಣ ಅವನ ಸಮಸ್ಯೆಗಳೆಲ್ಲವೂ ಹೇಗೆ ನಿವಾರಣೆ ಆಯ್ತೋ ಹಾಗೆ ಸಂಸಾರ ನಿವೃತ್ತಿ ಕಂಪ್ಲೀಟ್ ಆಗಾಗತ್ತೆ. ದೇರ್ ಇಸ್ ನೋ ಮೋರ್ ಥಿಂಗ್ ಟು ಡು. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲುಗಳಿಂದ ನೋಡ್ತಾ ಹೋಗೋಣ. ಒಟ್ಟು ಮೊದಲು ನಾವೆಲ್ಲರೂ ಕೂಡ ಇದನ್ನ ಮಾಡುವಂಥದ್ದು, ಈ ಸಂಸಾರ ಬರೋದಕ್ಕೆ ಕಾರಣ ಪ್ರಾಬ್ಲಮ್ ಆಫ್ ಬಿಕಮಿಂಗ್ ಅಥವಾ ಆ ಜನನ ಮರಣ ಚಕ್ರ, ಇದರಲ್ಲಿ ಯಾವ ಅರ್ಥ ಬೇಕಾದ್ರೂ ತಗೊಂಡು ಅದಕ್ಕೆ ಬರೋದಕ್ಕೆ ಕಾರಣ ಮೊಟ್ಟ ಮೊದಲನೇದಾಗ ಸೆನ್ಸ್ ಆಫ್ ಲಿಮಿಟೇಷನ್. ನಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದು ಬರ್ಕೋಬಹುದು. ಐ ಆಲ್ವೇಸ್ ಎನ್ಕರೇಜ್ ನೋಟ್ಸ್, ಬಿಕಾಸ್ ಹಲವಾರು ಎಷ್ಟೋ ಜನ ಅಂತಾರೆ ಮನಸ್ಸಲ್ಲಿ ತಲೆ ಉಳಿಯಾರ, ಫಸ್ಟ್ ಬರ್ಕೊಂಡ್ರೆ ಆಮೇಲೆ ತಲೆ ಉಳಿತೈತಿ. Those who want to take notes can take. ಸೊ ಮೊಟ್ಟ ಮೊದಲನೇದು ದ ಸೆನ್ಸ್ ಆಫ್ ಲಿಮಿಟೇಷನ್. ಅಂದ್ರೆ ಎಲ್ಲರಿಗೂ ಕೂಡ ತನ್ನ ಬಗ್ಗೆ ತಾನು ಏನು ಅಂತ ಅಂದ್ಕೊಳ್ತಾರೆ ಅಂತ ಅಂದಾಗ, ತಾನು ಅಂದ್ರೆ ಒಬ್ಬ ಪರಿಮಿತವಾದಂತಹ ವ್ಯಕ್ತಿ, ತಾನು ಒಬ್ಬ ಪರಿಚ್ಛಿನ್ನವಾದಂತಹ ವ್ಯಕ್ತಿ, ತಾನು ಅಂದ್ರೆ ಇಷ್ಟು ಅಷ್ಟಲ್ಲ, ತಾನು ಅಂದ್ರೆ ಅಲ್ಪಶಕ್ತ, ತಾನು ಅಂದ್ರೆ ಅಲ್ಪಜ್ಞ, ತಾನು ಅಂದ್ರೆ ಎಲ್ಲದಲ್ಲೂ ಕೂಡ ಕಿಂಚಿತ್ತೇ ಗೊತ್ತೇ ಹೊರತು ಹೆಚ್ಚು ಗೊತ್ತಿಲ್ಲ. ಎಲ್ಲವೂ ಕೂಡ ಪರಿಮಿತಿಗಳಿಂದ ಹೊಂದಿದೆ. ಸೊ ಆ ಫಸ್ಟ್ ಸ್ಟೆಪ್ ಇಸ್ ನನ್ನ ಬಗ್ಗೆ ನನಗಿರುವಂತಹ ಅಭಿಪ್ರಾಯ, ಒಪಿನಿಯನ್ ಏನು ಅಂದಾಗ ಸೆನ್ಸ್ ಆಫ್ ಲಿಮಿಟೇಷನ್. ಸೆನ್ಸ್ ಆಫ್ ಲಿಮಿಟೇಷನ್ ನನ್ನ ಬಗ್ಗೆ ಅನ್ಸುತ್ತೆ ಐ ಆಮ್ ನಾಟ್ ಲಿಮಿಟ್ಲೆಸ್. ನಾನು ಅನಂತನಲ್ಲ, ನಾನು ಶಾಂತ. ನಾನು ಅಪರಿಮಿತನಲ್ಲ, ಪರಿಮಿತ. ನಾನು ಸರ್ವಜ್ಞನಲ್ಲ, ಅಲ್ಪಜ್ಞ. ನಾನು ಸರ್ವಶಕ್ತನಲ್ಲ, ಅಲ್ಪಶಕ್ತ. ಈ ರೀತಿ ಯಾವ್ದನ್ನ ಬೇಕಾದ್ರೆ ತಗೋಬಹುದು.
ಯಾವ ಹಂತದಲ್ಲಿ ಬೇಕಾದ್ರೂ ತಗೋ. ಇದು ಬಂದ ತಕ್ಷಣ ಏನಾಗತ್ತೆ ಅಂತಂದಾಗ ಮಿಸ್ಟೇಕನ್ ಐಡೆಂಟಿಟಿ ಅದರ ಒಳಗಿಂದ್ರದೆ. ಮಿಸ್ಟೇಕನ್ ಐಡೆಂಟಿಟಿ, ನಾನು ಯಾರೊಂದು ತಪ್ಪು ತಿಳ್ಕೊಂಡಿದ್ದೀನಿ. ಮಿಸ್ಟೇಕನ್ ಐಡೆಂಟಿಟಿ, ತಪ್ಪು ತಿಳುವಳಿಕೆ, ಅಜ್ಞಾನದಿಂದ ಅಧ್ಯಾಸ. ಐ ಯೂಸಿಂಗ್ ಟೆಕ್ನಿಕಲ್ ವರ್ಡ್ಸ್, ಯಾಕಂದ್ರೆ ಹಲವಾರು ಜನ ಗೊತ್ತಿರಬಹುದು ಅಂತ. ಅಜ್ಞಾನ ಅಂತ ಅಂದ್ರೆ ಗೊತ್ತಿಲ್ಲದಿರುವುದು. ಮಿಸ್ಟೇಕ್, ಅಧ್ಯಾಸ ಅಂದ್ರೆ ತಪ್ಪು ತಿಳುವಳಿಕೆ. ಅಂದ್ರೆ ಗೊತ್ತಿಲ್ಲದಿದ್ರೆ ಪರವಾಗಿಲ್ಲ, ಗೊತ್ತಿಲ್ಲದಿದ್ರಿಂದ ತಪ್ಪನ್ನ ಮಾಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ಅಧ್ಯಾಸ. ಸೊ ಮಿಸ್ಟೇಕನ್ ಐಡೆಂಟಿಟಿ. ನನ್ನ ಬಗ್ಗೆ ನಾನು ಗೊತ್ತೇ ಇಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಗೊತ್ತು, ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೀವಿ. ಯಾವ ರೀತಿ ಗೊತ್ತು? ತಪ್ಪಾಗಿ ಗೊತ್ತು ಅಂತ. ಸೊ ಮಿಸ್ಟೇಕನ್ ಐಡೆಂಟಿಟಿ. ಈ ಮಿಸ್ಟೇಕನ್ ಐಡೆಂಟಿಟಿಗೆ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ, ಕಂಪ್ಲೀಟ್ ನಾಲೆಜ್ ಇದ್ರೆ ಅವ್ರ ಪ್ರಾಬ್ಲಮ್ ಇಲ್ಲ, ಕಂಪ್ಲೀಟ್ ಇಗ್ನರೆನ್ಸ್ ಇದ್ರೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಎಲ್ಲರಿಗೂ ಕೂಡ ಪಾರ್ಷಿಯಲ್ ನಾಲೆಜ್, ಪಾರ್ಷಿಯಲ್ ಇಗ್ನರೆನ್ಸ್. ಇದಕ್ಕೊಂದು ಉದಾಹರಣೆ ನಮ್ಗೆಲ್ಲರಿಗೂ ಕೂಡ ವೇದಾಂತದಲ್ಲಿ ಗೊತ್ತಿರತ್ತೆ. ಒಂದು ನಸುಗತ್ತಲೆಯಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ದೂರದಲ್ಲಿ ಒಂದು ಆಕಾರ ಕಾಣತ್ತೆ, ಆಕೃತಿ ಕಾಣತ್ತೆ. ಆಕೃತಿ ನೋಡಿದ ತಕ್ಷಣ ಭಯ ಪಡ್ತಾನೆ. ಅದು ಭೂತವೋ ಅಥವಾ ಅದು ಒಬ್ಬ ಕಳ್ಳನೋ ಅಂತ ಅನ್ಬಿಟ್ಟು ಅವನು ಹಿಂಜರಿತಾನೆ. ಮನೆ ಹೋಗ್ಬೇಕಾಗಿರುವಂತನು ಮುಂದೆ ಹೋಗೋದಕ್ಕೆ ಹೆದರಿಕೆ, ವಾಪಸ್ ಹೋಗೋದಕ್ಕೆ ತೀರ್ಮಾನ ಮಾಡಿ ತಿರುಗಿ ಹೊರಡ್ತಾ ಇರ್ತಾನೆ. ಆ ಕಡೆಯಿಂದ ಇಬ್ರು ಬರ್ತಾ ಇದ್ದವರು, ಒಬ್ಬರ ಕೈನಲ್ಲಿ ಟಾರ್ಚ್ ಲೈಟ್ ಇದೆ, ಇನ್ನೊಬ್ರು ಏನೂ ಇಲ್ಲ. ಒಬ್ಬ ಅದರಲ್ಲಿ ಟಾರ್ಚ್ ಲೈಟ್ ಇಟ್ಕೊಂಡಿದ್ದಂತ ವ್ಯಕ್ತಿ ಕಣ್ಣು ಕಾಣುತ್ತೆ, ಇನ್ನೊಬ್ಬ ಕಂಪ್ಲೀಟ್ಲಿ ಬ್ಲೈಂಡ್, ಕುರುಡ. ಸೊ ಇಬ್ರು ನಡ್ಕೊಂಡು ಹೋಗ್ತಾ ಇದಾರೆ. ಈ ವ್ಯಕ್ತಿ ನೋಡ್ತಾ ಇದ್ದಾನೆ, ನಡ್ಕೊಂಡು ಹೋದ್ರು ಅದನ್ನ ಪಾಸ್ ಮಾಡಿ ಮುಂದಕ್ಕೆ ಹೋಗೇ ಬಿಟ್ರು. ಅನ್ಕೊಂಡ ಏನಿದು, ಏನು ಆಗ್ಲೇ ಇಲ್ವಲ್ಲ ಅಂತ ಇವನು ಭಯ, ವಾಪಸ್ ಹೋದ. ಮಾರನೇ ದಿನ ಅವ್ರು ಸಿಕ್ಕಿದಾಗ, ಅಲ್ಲ ಸ್ವಾಮಿ ನೀವ್ ಹೆಂಗ್ ನಡ್ಕೊಂಡು ಹೋದ್ರಿ? ಇಬ್ರು ಹೋದಲ್ಲ, ನಾನು ನೆನ್ನೆ ನೋಡಿದೆ ನಿಮ್ಮನ್ನ, ಅಲ್ಲೊಂದು ಭೂತಾಕೃತಿ ಇತ್ತು, ಒಳ್ಳೆ ಕಳ್ಳನ್ ತರ ಕಾಣಿಸಿದ್ದ, ನಿಮ್ಗೆ ಏನು ಮಾಡ್ಲಿಲ್ವ ಅಂತ. ಅಲ್ಲನ ಭೂತಾಕೃತಿನ ಎಲ್ಲಿ? ಅದಲ್ಲಪ್ಪ, ಅದು ಮೋಟ್ ಮರ, ಅದು ಮೋಟ್ ಮರ ಕಡ್ದಾಗಿರುವಂತಹ ಒಂದು ರೀತಿ, ಆ ರೀತಿ ನಿಮ್ಗೆ ಭ್ರಾಂತಿನ ಬರಿಸ್ತು ಅಂತ. ಹೌದಾ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಒಬ್ರು ಅಂದ್ರು, ನನ್ನ ಕೈಯಲ್ಲಿ ಟಾರ್ಚ್ ಇತ್ತು, ಐ ಕುಡ್ ಕಂಪ್ಲೀಟ್ಲಿ ಸಿ ವಾಟ್ ಇಟ್ ಇಸ್, ಭಯನೇ ಆಗ್ಲಿಲ್ಲ. ಇನ್ನೊಬ್ರು ಅಂದ್ರು, ಮುಂದೆ ಏನಿತ್ತು ನನಗೆ ಗೊತ್ತೇ ಆಗಿಲ್ಲ, ನನ್ ಪಾಡನ್ನ ನಾನು ನಡ್ಕೊಂಡು. ಹಾಗಾಗಿ ಕಂಪ್ಲೀಟ್ ನಾಲೆಜ್, ಕಂಪ್ಲೀಟ್ ಇಗ್ನರೆನ್ಸ್, ನೋ ಪ್ರಾಬ್ಲಮ್. ಆದ್ರೆ ಪ್ರತಿಯೊಬ್ಬನಿಗೂ, ನನಗೂ, ನಿಮ್ಗೂ, ಎಲ್ಲ ಇಡೀ ಜಗತ್ತಲ್ಲಿ ಎಲ್ಲರಿಗೂ ಕೂಡ ತಮ್ಮ ಬಗ್ಗೆ, ನಾನು ಅನ್ನುವಂಥದ್ದು ಬಗ್ಗೆ ಕಂಪ್ಲೀಟ್ ಇಗ್ನರೆನ್ಸ್ ಇದೆಯಾ? ಇಲ್ಲ. ಕಂಪ್ಲೀಟ್ ನಾಲೆಜ್ ಇದೆಯಾ? ಇಲ್ಲ. ಕಂಪ್ಲೀಟ್ ಇಗ್ನರೆನ್ಸ್ ಇದ್ದಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಕಂಪ್ಲೀಟ್ ನಾಲೆಜ್ ಇದ್ದರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಆದ್ರೆ ನಮ್ಗೆಲ್ಲರಿಗೂ ಗೊತ್ತು, ಐ ಆಮ್, ಎಲ್ಲರಿಗೂ ಗೊತ್ತು, ಐ ಆಮ್ ಸಂಸಾರಿ, ಐ ಆಮ್ ಲಿಮಿಟೆಡ್. ಇದನ್ನ ಹಾಕೊಳ್ತಾ ಹೋಗ್ತೀವಲ್ಲ, ದಿಸ್ ಇಸ್ ದ ಪ್ರಾಬ್ಲಮ್. ಐ ಆಮ್, ನಾನು ಅನ್ನುವಂಥದ್ದು ಇದೇನುವಂತಹ ವಸ್ತು ಎಲ್ಲರಿಗೂ ಗೊತ್ತು, ಆದ್ರೆ ತಪ್ಪಾಗಿ ಗೊತ್ತಿರೋದ್ರಿಂದ, ಮಿಸ್ಟೇಕ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ. ಸೊ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂತ ಅಂದಾಗ, ಆ ಸೆನ್ಸ್ ಆಫ್ ಲಿಮಿಟೇಷನ್ ಬರೋದಕ್ಕೆ ಕಾರಣ ಏನು ಅಂದಾಗ, ಮಿಸ್ಟೇಕನ್ ಐಡೆಂಟಿಟಿ. ಮಿಸ್ಟೇಕನ್ ಐಡೆಂಟಿಟಿ ಯಾವಾಗ ಆಗತ್ತೋ ಆಗೇನ್ ಬರುತ್ತೆ? ರಾಂಗ್ ಸೆಲ್ಫ್ ಜಡ್ಜ್ಮೆಂಟ್ ಬರುತ್ತೆ. ರಾಂಗ್ ಸೆಲ್ಫ್ ಜಡ್ಜ್ಮೆಂಟ್, ನನ್ನ ಬಗ್ಗೆ ನಾನೇ ಒಂದು ರೀತಿಯಲ್ಲಿ ತಪ್ಪಾಗಿ ತೀರ್ಮಾನ ಮಾಡ್ಕೊಳ್ಳೋದು ಶುರು ಮಾಡ್ತೀನಿ. ಐಡೆಂಟಿಟಿಯಿಂದ ಪ್ರಾಬ್ಲಮ್. ಅದರಿಂದ ಸೆನ್ಸ್ ಆಫ್ ಲಿಮಿಟೇಷನ್ ಆಗಿ ಎಲ್ಲ ರೀತಿಯ ತೊಂದರೆಗಳು ಆಗ್ತಾ ಹೋಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನಿಮ್ಮಲ್ಲೇ ಯಾರು ಈ ನಾಟಕಗಳಲ್ಲಿ ಯಾರು ಭಾಗವಹಿಸಿದ್ದೀರಿ ಅಂತ ಭಾವಿಸ್ಕೊಳ್ಳಿ. ನಾಟಕದಲ್ಲಿ ನೀವು ಒಂದು ದ್ವಿಪಾತ್ರಗಳನ್ನ ಮಾಡಬೇಕು, ಡ್ಯುಯಲ್ ರೋಲ್. ಒಂದರಲ್ಲಿ ರಾಜನಾಗ್ಬೇಕು, ಒಂದ್ ರೋಲು, ಇನ್ನೊಂದರಲ್ಲಿ ಭಿಕ್ಷುಕನೂ ಆಗಬೇಕು. ಆ ಎರಡೂ ಪಾತ್ರಗಳಲ್ಲೇ ನೀವು ಪಾತ್ರ ವಹಿಸ್ತಾ ಇದ್ದಾಗ, ನೀವು ಪರಕಾಯ ಪ್ರವೇಶದ ರೀತಿಯಲ್ಲಿ ಚೆನ್ನಾಗಿ ಮಾಡಬಹುದು. ಆ ರಾಜನಾಗಿದ್ದಾಗ ಸಿಂಹಾಸನದಲ್ಲಿ ಟಿವಿಯಿಂದ ಕೂತ್ಕೊಂಡು ಎಲ್ಲರಿಗೂ ಆರ್ಡರ್ ಮಾಡಬಹುದು. ಭಿಕ್ಷುಕನಾಗಿದ್ದಾಗ ಚೆನ್ನಾಗೂ ಬೇಡಬಹುದು. ಅಲ್ಲಿ ಇದ್ದಾಗ ಅಲ್ಲಿ ಗೊಳೋ ಅಂತ ಅಳಬೇಕಾದ್ರೆ ಅಳಬಹುದು, ಅಲ್ಲಿ ಆಜ್ಞೆಯನ್ನು ಮಾಡಬಹುದು. ಆದ್ರೆ ಆ ಪೊಸಿಷನ್ ಅಲ್ಲಿ ಇದ್ದಾಗ ನೀವು ಆ ಬೆಗ್ಗರ್ನ ಪ್ರಾಬ್ಲಮ್ಸ್ ನ, ಭಿಕ್ಷುಕನ ಪ್ರಾಬ್ಲಮ್ ಎಲ್ಲ ತಂದೇ ಪ್ರಾಬ್ಲಮ್ ಅಂತ ನಾವು ಅಂದ್ಕೊಂಡ್ರೆ, ಪ್ರಾಬ್ಲಮ್ ಯಾರು? ಮಿಸ್ಟೇಕ್ ಯಾರು? ರಾಜನಂತರ ನಾನಿದ್ದೀನಿ, ನಾನು ಹೇಳಿದ್ರೆ ಎಲ್ಲರೂ ಕೇಳಿದ್ರೆ ಅಂತ ಹೇಳಿ ಆಮೇಲೂ ಕೂಡ ಬಂದ್ಬಿಟ್ಟು ನಾನು ಹೇಳೋದನ್ನ ಎಲ್ಲರೂ ಕೇಳಬೇಕು ಅಂತಂದ್ರೆ ಏನಾಗತ್ತೆ? ಹಾಗಾಗಿ ಪ್ರಾಬ್ಲಮ್ ಇಸ್ ಆ ರೋಲ್ ಮತ್ತು ರಿಯಾಲಿಟಿ, ಈ ಎರಡರ ಬಗ್ಗೆ ಇರುವಂತಹ ವ್ಯತ್ಯಾಸವನ್ನ ತಿಳಿಯಲಿರೋದು. ವ್ಯಕ್ತಿ ಮತ್ತು ಪಾತ್ರ, ಈ ಎರಡರ ಮಧ್ಯೆ ವ್ಯತ್ಯಾಸವನ್ನ ತಿಳಿದಲೇ ಇದ್ದಾಗ ಈ ಪ್ರಾಬ್ಲಮ್ ಆಗತ್ತೆ. ಇಲ್ಲೂ ಅಷ್ಟೇ, ನಾನೀಗ ಮಾತಾಡ್ತಾ ಪ್ರಮೋದ್ ಇರ್ಬಹುದು, ವಾಣಿ, ಪ್ರತಿಯೊಬ್ಬರು ಯಾರ್ಯಾರಿದೀವೋ ಇದೆಲ್ಲವೂ ಕೂಡ ನಾವು ಪಾತ್ರಧಾರಿಗಳು. ನಮ್ಮ ಸ್ವರೂಪ ಏನು ಅಂತ ನಾನು ಇಲ್ಲಿ ಬಂದಾಗ ಈ ಪಾತ್ರವನ್ನ ಚೆನ್ನಾಗಿ ನಿರ್ವಹಿಸ್ಬೇಕು. ಆದ್ರೆ ಈ ಪಾತ್ರದಲ್ಲೇ ಮುಳುಗಿ ಎಲ್ಲವೂ ಈ ಪಾತ್ರದ ಪ್ರಾಬ್ಲಮ್ ಎಲ್ಲ ನನ್ನ ಪ್ರಾಬ್ಲಮ್ ಆಗಿ ಯಾವಾಗ ಮಾಡ್ಕೋತೀವೋ, ದ ಫಾಲ್ ಹ್ಯಾಸ್ ಸ್ಟಾರ್ಟೆಡ್, ಬೀಳೋದಕ್ಕೆ ಶುರು ಆಯಿತು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಾಯ್ತು? ದ ಸೆನ್ಸ್ ಆಫ್ ಲಿಮಿಟೇಷನ್ ಯಾಕೆ ಬಂತು ಅಂತಂದಾಗ, ಮಿಸ್ಟೇಕನ್ ಐಡೆಂಟಿಟಿ ಅಂಡ್ ರಾಂಗ್ ಸೆಲ್ಫ್ ಜಡ್ಜ್ಮೆಂಟ್. ಇದು ಫಸ್ಟ್ ಸ್ಟೆಪ್ ಆಯ್ತು.
ಹಿಂಗಾಯ್ತು, ನಾನು ಪರಿಚ್ಛಿನ್ನ ಅಂತ ಅನ್ಕೊಂಡೆ, ನನ್ನನ್ನ ನಾನು ಇಟ್ಟೆ ಅಂತ ಅನ್ಕೊಂಡೆ. ಸೊ ವಾಟ್, ಕುತ್ಕೊಂಡ್ಬಿಡ್ತೀನ ನಾನು? ಇಲ್ಲ. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀವಿ? ಟ್ರೈಂಗ್ ಟು ರಿಮೂವ್ ದಿಸ್ ಲಿಮಿಟೇಷನ್ ಥ್ರೂ ಚೇಂಜಿಂಗ್ ಸಿಚುವೇಶನ್ಸ್. ನಾನು ಆಯ್ತಪ್ಪ, ನಾನು ಪರಿಚ್ಛಿನ್ನನಿದ್ದೀನಿ, ನಾನು ಪರಿಮಿತನಾಗಿದ್ದೀನಿ, ನಾನು ಇರೋದೇ ಹಿಂಗೆ. ಸುಮ್ಮನೆ ಯಾರು ಅಕ್ಸೆಪ್ಟ್ ಮಾಡ್ಕೋತಾರ? ಮಾಡೋದಕ್ಕಾಗಲ್ಲ. ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ಒಳ್ಳೇದು. ಆದ್ರೆ ಮನುಷ್ಯನ ವಿಕಾಸ ಆಗೋದು ಯಾವಾಗ? ಹಿ ಹ್ಯಾಸ್ ಟು ಥ್ರೈವ್. ಅವ್ನು ಮುಂದುವರಿಸಬೇಕು, ವಿಕಾಸ ಆಗ್ಬೇಕು, ಪ್ರತಿಯೊಂದರಲ್ಲೂ ಕೂಡ ಬೆಳೀತಾ ಹೋಗ್ಬೇಕು ಅನ್ನೋಂಥದ್ದು. ಯಾಕಂದ್ರೆ ಮನಸ್ಸಿನಲ್ಲಿರುವಂತ ತುಡಿತಾನೆ ಆ ಪರಿಪೂರ್ಣತೆಗೆ. ಆ ಪರಿಪೂರ್ಣತೆ ಬರೋದಕ್ಕೋಸ್ಕರ ಏನ್ ಮಾಡ್ತಾನೆ? ಎರಡನೇ ಇದರಲ್ಲಿ ಈ ಲಿಮಿಟೇಷನ್ ಗಳನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ, ಈ ಪರಿಚ್ಛಿನ್ನತೆಯನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ಟ್ರೈಸ್ ಟು ಚೇಂಜ್ ದ ಸಿಚುವೇಶನ್ಸ್. ಪರಿಸ್ಥಿತಿಯನ್ನ ಬದಲಾಯಿಸೋದಕ್ಕೆ ಹೋಗ್ತಾನೆ. ಹೊರಗಿನ ಪರಿಸ್ಥಿತಿಯನ್ನ, ಹೊರಗಿನ ಜಗತ್ತನ್ನ ಬದಲಾಯಿಸಕ್ ಹೋಗ್ತಾನೆ. ಹೊರಗಿನ ಜನರನ್ನ, ಕುಟುಂಬದ ಜನರನ್ನ, ತನ್ನಲ್ಲಿ ಏನಾರು ಒಂದು ಈ ರೀತಿ ಬದಲಾವಣೆಗಳನ್ನ, ಪರಿಸ್ಥಿತಿಯನ್ನ ಬದಲಾಯಿಸೋದಕ್ಕೆ ಹೋಗ್ತಾನೆ. ಇದು ಎರಡನೇ ಸ್ಟೆಪ್. ಇದು ಸರಿಯಾ? ಮಟ್ಟಿಗೆ ಸರಿ. ಬಟ್ ನೀವೇ ಯೋಚನೆ ಮಾಡಿ, ವಿಲ್ ಇಟ್ ವರ್ಕ್ ಆಲ್ವೇಸ್ ಅಂತ. ಒಬ್ಬ ವ್ಯಕ್ತಿ ಗೊತ್ತಿದ್ದಂತಹ ವ್ಯಕ್ತಿ ಚೆನ್ನಾಗಿ ಓದ್ತಾ ಇಲ್ಲ, ಆದ್ರೆ ಮನಸ್ಸಲ್ಲಿ ಏನೋ ಒಂದು ರೀತಿಯಲ್ಲಿ ಇನ್ಕಂಪ್ಲೀಟ್ನೆಸ್, ಆಸ್ ಆಲ್ ಆಫ್ ಅಸ್. ನಮ್ಮಲ್ಲಿ ಒಂದು ಅಪರಿಪೂರ್ಣತೆ ಇತ್ತು. ಅವ್ನು ಹೋಗಿ ಒಬ್ರನ್ನ ಕೇಳ್ದ, ಈ ರೀತಿ ಆಗ್ತಾ ಇದೆ, ಈಗ ಓದ್ತಾ ಇದ್ದೀನಿ, ಹಿಂಗ ಆಗ್ತಾ ಇದೆ, ಯಾಕೋ ಮನಸ್ಸಲ್ಲಿ ಒಂಥರ ಖಾಲಿ ಅನ್ನಿಸ್ತಾ ಇದೆ, ಏನ್ ಮಾಡ್ಬೇಕು? ಓದ್ತಾ ಇಲ್ಲ, ಚೆನ್ನಾಗಿ ಓದು, ಒಳ್ಳೆ ಕೆಲಸ ತಗೋ. ಆ ಒಳ್ಳೆ ಕೆಲಸ ತಗೊಂಡ್ಬಿಟ್ರೆ ಮನಸ್ಸು ನೋಡು ಎಷ್ಟು ಚೆನ್ನಾಗಿರುತ್ತೆ. ಹೌದಾ, ಆಯ್ತು, ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಕಡೆ ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಆದ, ಚೆನ್ನಾಗಿ ಸಂಬಳ ಬರೋದು ಶುರು ಆಯ್ತು. ಅಂದ್ರೆ ಅನ್ನಿಸ್ತು, ನನ್ಗೆ ಏನಕ್ಕೆ ಶುರು ಮಾಡೋದು? ಆ ಒಂದು ವ್ಯಾಕ್ಯೂಮ್, ಆ ಒಂದು ಮಾನಸಿಕ ಅಸ್ಥಿರತೆ ಏನಿತ್ತು ಅದು ಹೋಗ್ತಾ ಇಲ್ವಲ್ಲ ಅಂತ ಮತ್ತೆ ಆ ವ್ಯಕ್ತಿ ಹತ್ತ ಹೋದ. ನೀವ್ ಹೇಳ್ದಂಗೆ ಚೆನ್ನಾಗಿ ಓದ್ದೆ, ಚೆನ್ನಾಗಿ ದುಡಿಯೋದಕ್ಕೆ ಶುರು ಮಾಡಿದೆ, ಬಡತನ ಇದ್ದಿದ್ದು ಹೋಯ್ತು, ಸಿರಿವಂತಿಕೆ ಬಂತು, ಆದ್ರೂ ಈ ಒಂದು ವ್ಯಾಕ್ಯೂಮ್, ಆ ಸೆನ್ಸ್ ಆಫ್ ಲಿಮಿಟೇಷನ್ ಹೋಗಿಲ್ಲ. ಓ, ಈಗ ಗೊತ್ತಾಯ್ತು ನಿನ್ ಪ್ರಾಬ್ಲಮ್ ಏನಂತಂದ್ರೆ, ಇಟ್ ಇಸ್ ಆಲ್ವೇಸ್ ನೀನ್ ಒಬ್ಬ ಇದೆಯಲ್ಲ ಆ ಪ್ರಾಬ್ಲಮ್. ಕಂಪ್ಲೀಟ್ ಮ್ಯಾನ್ ಆಗಬೇಕು ಅಂದ್ರೆ ಮದುವೆ ಆಗ್ಬೇಕು. ಮದುವೆ ಆದಾಗ ನೋಡು ಕಂಪ್ಲೀಟ್ ಆಗ್ತೀಯ. ಕಂಪ್ಲೀಟ್ ಮ್ಯಾನ್ ಅಂದ್ರೆ ರಿಮೆಂಟ್ಸ್ ಅಂತ ಅಲ್ಲ. ಸೊ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಪುರುಷ ಮತ್ತು ಸ್ತ್ರೀ ಸೇರ್ಬೇಕು, ಆಗ್ಲೇ ಆಗುವಂಥದ್ದು. ಹೌದಾ, ಆಯ್ತು, ಒಳ್ಳೆಯವಳು ನೋಡ್ದ, ಮದುವೆ ಆದ. ಮದುವೆ ಆಗಿ 3-4 ತಿಂಗಳು 6 ತಿಂಗಳು ಮತ್ತೆ ಸಾಧಾರಣ ಹಾಗೆ ಮತ್ತೆ ಹೋದ. ಸ್ವಾಮಿ ನೋಡಿ, ನೀವ್ ಹೇಳಿದ್ದನ್ನ ಮಾಡ್ದೆ, ಕೆಲಸ ಮಾಡ್ದೆ, ದುಡ್ದೆ, ಚೇಂಜ್ ಮಾಡ್ದೆ, ಆಗ್ಲಿಲ್ಲ. ಇಲ್ಲಿ ನೋಡ್ದೆ, ಇದೆಲ್ಲ ಬದಲಾಯಿಸಿದೆ, ಆಗ್ಲಿಲ್ಲ. ಮದುವೆ ಅದೇ ಆಗ್ಲಿಲ್ಲ. ಈಗ ಮದ್ವೆ ಅಂದ್ರೆ ಸುಮ್ಮನೆ ಮದ್ವೆ ಆಗದ, ಮಕ್ಕಳಾಗ್ಬೇಕಣಪ್ಪ. ನಿಮ್ಮಿಬ್ರ ಮಧ್ಯೆ ಒಂದು ಬಾಂಧವ್ಯ ಬರ್ಬೇಕು, ಇಬ್ರು ಚೆನ್ನಾಗಿರ್ಬೇಕು, ಮಕ್ಕಳಾಗ್ಬೇಕು. ಅದ್ಯಾರು ಮಕ್ಕಳು ಮಾಡ್ಕೊಂಡು ಮಕ್ಕಳು ಆದವು, ಮತ್ತೆ ಅದೇ ಇನ್ನು ಕೆಲವು ವರ್ಷ ಆದ್ಮೇಲೆ ಈಗೀಗ ರೆಸ್ಪಾನ್ಸಿಬಿಲಿಟಿ ಇದೆ. ಈ ತರ ಪ್ರಶ್ನೆಯನ್ನ ಕೇಳುವಂಥದ್ದಲ್ಲ, ಓ ಮಗುನ್ ಫಸ್ಟ್ ನೋಡ್ಕೊ, ಸ್ಕೂಲ್ ಕಳ್ಸು, ಅದನ್ನ ಬೆಳೆಸೋದ್ ನೋಡು ಅಂತ ಪ್ರಶ್ನೆ ಮಾಡದೆ ಬಿಟ್ಬಿಡ. ಯಾಕೆ ಅಂತಂದಾಗ ಹಿ ಟ್ರೈ ಟು ಚೇಂಜ್ ಎವ್ರಿಥಿಂಗ್ ಔಟ್ ಸೈಡ್. ನಮ್ಮಲ್ಲಿ ಕೂಡ ಹಲವಾರು ಜನ ಏನ್ ಹೇಳ್ತೀವಿ, ಬದಲಾಗ್ಬೇಕು. ಏನ್ ಬದಲಾಗಬೇಕು? ನನ್ನ ತಂದೆ ಸರಿ ಇಲ್ಲ, ಅವ್ರು ಬದಲಾಗಬೇಕು. ನನ್ನ ತಾಯಿ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮ್ಯಾನೇಜರ್ ಸರಿ ಇಲ್ಲ, ನನ್ನ ಸಬಾರ್ಡಿನೇಟ್ ಸರಿ ಇಲ್ಲ, ನನ್ನ ಸ್ಕೂಲ್ನಲ್ಲಿ HM ಸರಿ ಇಲ್ಲ, ಒಬ್ಬೊಬ್ರು ಸರಿ ಇಲ್ಲ, ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಸರಿ ಇಲ್ಲ, ನಮ್ಮ ರಾಜ್ಯದ CM ಸರಿ ಇಲ್ಲ. ಒಬ್ಬೊಬ್ರು ಚೇಂಜ್ ಆಗ್ಬೇಕು. ಪ್ರತಿಯೊಬ್ರು ಚೇಂಜ್ ಆಗ್ಬೇಕು. ಅದಕ್ಕೆ ಏನೇನ್ ಬೇಕೋ ಎಲ್ಲವನ್ನೂ ಮಾಡ್ತೀವಿ. ಬಟ್ ಡು ವಿ ಸಕ್ಸೀಡ್ ಇನ್ ದಿಸ್ ಅಟೆಂಪ್ಟ್ ಆಫ್ ಕಮಿಂಗ್ ಔಟ್ ಆಫ್ ಲಿಮಿಟೇಷನ್ಸ್? ಇವತ್ತಿನ ರಿಚೆಸ್ಟ್ ಪರ್ಸನ್, ಅತ್ಯಂತ ಲಿಮಿಟೇಷನ್ ಹೋಗಿದ್ಯಾ? ಅತ್ಯಂತ ಅಧಿಕಾರ ಇರುವಂತ ಲಿಮಿಟೇಷನ್ ಹೋಗಿದ್ಯಾ? ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರೋ ಕೇಳಿ ಇಲ್ಲ. ಓದಂತ ಹಲವಾರು ಡಿಗ್ರಿಗಳಿರೋ ಆ ಪರಿಚ್ಛಿನ್ನತೆ ಹೋಗಿದೆಯಾ? ಇಲ್ಲ. ನೀವು ಹೊರಗಿನ ಎಷ್ಟೇ ಪರಿಸ್ಥಿತಿನ ಬದಲಾಯಿಸಿದಾಗಲೂ ಕೂಡ ಯಾವ ರೀತಿಯಲ್ಲೂ ಲಿಮಿಟೇಷನ್ ಹೋಗಿಲ್ಲ. ಇದು ಎರಡನೇ ಹಂತ. ಮೂರನೇ ಅಂತ ಅನ್ಕೋತಾರೆ ಏನಂತಂದಾಗ, ಮುಖ್ಯವಾಗಿ ಈ ಲಿಮಿಟೇಷನ್ಸ್ ಪರಿಸ್ಥಿತಿಯನ್ನ ಬದಲಾಯಿಸೋದಲ್ಲ, ನಾನೇ ಹೋಗಿ ಅನ್ನೋದು ಬಡದಾಗ ಚೆನ್ನಾಗಿರುತ್ತೆ. ಏನು ಅಂದಾಗ, ಥರ್ಡ್ ಈಸ್ ಪರ್ಸ್ಯೂಟ್ ಆಫ್ ಪ್ಲೆಷರ್. ಅಕಂಪ್ಲಿಷ್ಮೆಂಟ್ ಆಯ್ತು, ಪ್ಲೆಷರ್ ಸೀಕಿಂಗ್ ಇರ್ಬೇಕು. ಒಂದಷ್ಟು ವಸ್ತುಗಳನ್ನ ನಾನು ಪಡೆದಾಗ ಒಂದು ಪರಿಪೂರ್ಣ ಒಂದು ಸಿಗತ್ತೆ, ಕಿಕ್ ಸಿಗತ್ತೆ ಜೀವನದಲ್ಲಿ. ಏನು, ಐಫೋನ್ ತಗೊಳ್ಬೇಕು, SUV ಕಾರ್ ತಗೊಳ್ಬೇಕು, ಒಂದು ವಿಲ್ಲಾ ಕಟ್ಟಿಸ್ಬೇಕು, ಈ ರೀತಿ ಒಂದೊಂದು ಆಸೆ. ಅದಾದ ನಂತರ ಕೆಲಸ ಮಾಡ್ತಾ ಸುಸ್ತಾದಾಗ ಒಂದು ಸರಿ ಈ ಡಿಸೆಂಬರ್ ಲಾಸ್ಟ್ ವೀಕ್ ಶಟ್ ಡೌನ್ ಆಯ್ತಲ್ಲ, ಯುರೋಪ್ ಟ್ರಿಪ್ ಹೋಗೋಣ, US ಟ್ರಿಪ್ ಹೋಗೋಣ. ಈ ರೀತಿ ಬೇರೆ ರೀತಿಯಲ್ಲಿ ನಾವು ಪ್ಲೆಷರ್ನ, ಸುಖವನ್ನ ಅರಸಿಕೊಂಡು ಹೋಗುವಂಥದ್ದು. ಅದು ವಸ್ತುಗಳಲ್ಲಿ, ಅದು ಸನ್ನಿವೇಶಗಳಲ್ಲಿ, ಅದು ವ್ಯಕ್ತಿಗಳಲ್ಲಿ, ಅಥವಾ ಅದು ಒಂದು ಘಟನೆಗಳಲ್ಲಿ.
ಆ ಘಟನೆಗಳನ್ನ ನಿರ್ಮಾಣ ಮಾಡುವಂತ, ಆ ಮೆಮರೀಸ್ ಗಳನ್ನ ಕ್ರಿಯೇಟ್ ಮಾಡುವಂತಹ ಘಟನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಈ ರೀತಿಯಲ್ಲಿ ಪ್ರತಿಯೊಂದು ರೀತಿಯಲ್ಲೂ ಹೋಗ್ತಾ 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 ಅದನ್ನ ಪಡೆಯೋದು, ಇದನ್ನ ಪಡೆಯೋದು. ಅದು ತಿನ್ನುವಂತಹ ವಸ್ತುವಿನಿಂದ ಹಿಡಿದು ನೋಡುವಂತಹ ವಸ್ತು, ಕೇಳುವಂತಹ ವಸ್ತು, ಸೆನ್ಸರಿ ಪ್ಲೇಷರ್ಸ್ ಅಂದ್ರೆ ಜ್ಞಾನೇಂದ್ರಿಯಗಳಿಂದ ಪಡೆಯುವಂಥದ್ದು, ಬಾಯಿಂದ ತಿನ್ನುವಂಥದ್ದು, ಹೋಗಿ ಏನೋ ಒಂದನ್ನು ಗಳಿಸುವಂಥದ್ದು, ಸೆಕ್ಷುಯಲ್ ಪ್ಲೇಷರ್ಸ್ ಗಳಿರಬಹುದು, ಎಲ್ಲವನ್ನು ಕೂಡ ಅನುಭವಿಸುವಂತಹ ಪ್ರಯತ್ನ ಮನುಷ್ಯ ಇದೆಲ್ಲವನ್ನ ಮಾಡ್ತಾರೆ. ಸಿಗತ್ತಾ? ಅಲ್ಲೊಂದು ಇಲ್ಲೊಂದು ತುಣುಕು ಸಿಗತ್ತೆ, ಸಿಗಲ್ಲ ಅಂತಿಲ್ಲ, ಅಲ್ಲೊಂದು ಇಲ್ಲೊಂದು ತುಣುಕು ಸಿಗತ್ತೆ. ಈ ಸಿಕ್ಕದ ನಂತರ 3 ಸ್ಟೆಪ್ ಆದ್ಮೇಲೆ 4ನೇ ಸ್ಟೆಪ್ ಬರುತ್ತೆ. ಏನಂತಂದಾಗ ಎವ್ರಿ ಗೇನ್ ಕಮ್ಸ್ ವಿತ್ ಅ ಲಾಸ್. ಎವ್ರಿ ಗೇನ್ ಕಮ್ಸ್ ವಿತ್ ಅ ಲಾಸ್. ನೀವ್ ಏನನ್ನೇ ಪಡೆಯಬೇಕು ಅಂತಿದ್ರು ಇನ್ನೊಂದೇನೋ ಕಳ್ಕೊತೀರಿ. ಇದು ಸಾಧಾರಣ ರೂಢಿಯಲ್ಲೇ ಎಲ್ಲರೂ ಹೇಳ್ತಾರೆ, ಒಂದ್ ಪಡ್ಕೊಂಡೆ ಅಂದ್ರೆ ಇದನ್ನ ಕಳ್ಕೊಳ್ಳೇಬೇಕು ಅಂತ. ಆದ್ರೆ ಇಲ್ಲಿ ನಾವ್ ನೋಡಿ, ಆ ಒಬ್ಬ ಹುಡುಗ ಕೇಳದ್ನಲ್ಲ, ಒಬ್ಬರ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತ, ಎಷ್ಟೆಲ್ಲಾ ಕಷ್ಟಪಟ್ಟ, ಹಣವನ್ನ ಗಳಿಸ್ದ, ಮದುವೆಯನ್ನ ಆದ, ಮಕ್ಕಳು ಮಾಡ್ಕೊಂಡ, ಇಷ್ಟೆಲ್ಲಾ ಮಾಡ್ದ, ಆರೋಗ್ಯವನ್ನ ಕಳ್ಕೊಂಡಿದ್ದ. ಇಲ್ಲಿ ಕಾರ್ ಪಡಿಬೇಕು, ಹಣವನ್ನ ಕಳ್ಕೊಳ್ಬೇಕು, ಇನ್ನೇನೋ ಗಳಿಸ್ಬೇಕು, ಎಫರ್ಟ್ಸ್ ನ ಹಾಕ್ಬೇಕು, ಟೈಮ್ ನ ಕಳ್ಕೊಬೇಕು. ಸೊ ಕಳ್ಕೊಳ್ಳೋದು ಅಂತಂದಾಗ ನಾವು ಬರೀ ಹಣ ಅಂತಾನೆ ಅಲ್ಲ, ಅದು ಹಣ, ಆಸ್ತಿ, ಸಂಪತ್ತು ಇರಬಹುದು, ಅದು ಪರಿಶ್ರಮ ಇರಬಹುದು, ಅದು ಸಮಯ ಇರಬಹುದು, ಅಥವಾ ಅದು ಮಾನಸಿಕವಾಗಿ ಒಂದಷ್ಟು ಭಾವನೆಗಳನ್ನೇ ನಮ್ಮನ್ನ ನಾವು ಕಳ್ಕೊಳ್ಳೋ ತರದಿರ್ಬೇಕು. ಎವ್ರಿ ಗೇನ್ ಕಮ್ಸ್ ವಿತ್ ಅ ಲಾಸ್. ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿಯವರೆಗೂ ಪ್ರಾಣಿಗಳು ಮಾಡುತ್ತವೆ. ನೀವು ಯಾವುದೇ ಒಂದು ನಾಯಿಯನ್ನ ನೋಡಿ, ಒಂದು ಹಸುವನ್ನ ನೋಡಿ, ಅದು ಕೂಡ ಇದನ್ನ ಮಾಡುತ್ತೆ. ಅದು ಕೂಡ ಪರಿಚ್ಛನ್ನತೆ ಎಂದಿದೆ. ಅದು ಹೇಗಾರು ಒಂದು ಮಾಡ್ಬೇಕು ಅಂತ ಹೇಳಿ ಅದು ಪರಿಸ್ಥಿತಿಯನ್ನ ಬದಲಾಯಿಸ್ತಾ ಹೋಗುತ್ತೆ. ಇಲ್ಲಿ ಬೇಡ, ಇನ್ನೊಂದ್ ಕಡೆ ಇರೋಣ, ಇನ್ನೊಂದ್ ಕಡೆ ಬೇಡ, ಮತ್ತೊಂದ್ ಕಡೆ ಇರೋಣ. ಅಷ್ಟೇ ಅಲ್ಲ, ಅದು ಜೊತೆಗೆ ಒಂದರ ಜೊತೆಗೆ ಸಂಗತ್ಯವನ್ನ ಮಾಡುತ್ತೆ, ಇನ್ನೊಂದನ್ನು ಪಡೆಯೋದಕ್ಕೆ ಹೋಗುತ್ತೆ, ಯಾವುದು ದುಃಖವೋ ಅದರಿಂದ ಹೊರಗೆ ಬರಕ್ ನೋಡುತ್ತೆ. ಇಷ್ಟೇ ಜೀವನ ಆದ್ರೆ ನಮಗೂ ಮತ್ತು ಪ್ರಾಣಿಗಳಿಗೂ ವ್ಯತ್ಯಾಸವೇ ಇಲ್ಲ. ಭಾಗವತ ಹೇಳುತ್ತೆ, ಆಹಾರ ನಿದ್ರಾ ಭಯಮೈಥುನ ನಮ್ಶ್ಚ ಸಾಮಾನ್ಯಮೇತತ್ ಪಶುಭಿರ್ನರಾಣಂ. ಆಹಾರ, ನಿದ್ದೆ, ಭಯ, ಮೈಥುನ ಇದೇ ಜೀವನ ಆದ್ರೆ ನಿನಗೂ ಮತ್ತು ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ? ಎಂಥದ್ದು ವ್ಯತ್ಯಾಸ ಇಲ್ಲ. ಅವು ಕೂಡ ಬದುಕತ್ವೆ, ನೀನು ಬದುಕಿದೀಯ. ಅವು ಊಟ ಮಾಡತ್ವೆ, ನೀನು ಊಟ ಮಾಡ್ತೀಯ. ಅವು ರೋಡಲ್ಲಿ ಊಟ ಮಾಡತ್ವೆ, ನೀವು ತಟ್ಟೆ ಇಟ್ಕೊಂಡು ಚಿನ್ನದ ತಟ್ಟೆಲಿ ಊಟ ಮಾಡಬಹುದು. ಅವು ತನ್ನದೇ ಆದಂತ ಗೂಡನ್ ಕಟ್ಟತ್ತೆ, ನೀನು ವಿಲ್ಲಾ ಕಟ್ಟಿಸ್ಕೋಬಹುದು ಸಫಿಸ್ಟಿಕೇಟೆಡ್ ಆಗಿ. ಅದರ್ವೈಸ್ ನೋ ಡಿಫರೆನ್ಸ್. ವಾಟ್ ಇಸ್ ದ ಡಿಫರೆನ್ಸ್? ಹಾಗಾದ್ರೆ ಎವ್ರಿ ಗೇನ್ ಕಮ್ಸ್ ವಿತ್ ಅ ಲಾಸ್ ಅಂತ ಗೊತ್ತಾಯ್ತಲ್ಲ. ಈಗ ನಾವು ಮನುಷ್ಯರಾಗಿದ್ದರೆ, ಮನುಷ್ಯತ್ವವನ್ನ ಹೊಂದಿದ್ರೆ ಇಲ್ಲಿ ಶಿಫ್ಟ್ ಬರುತ್ತೆ. ಎವ್ರಿ ಗೇನ್ ಕಮ್ಸ್ ವಿತ್ ಅ ಲಾಸ್ ಅನ್ನುವಂತಹ ಅಂಡರ್ಸ್ಟ್ಯಾಂಡಿಂಗ್ ಯಾರಿಗೆ ಗೊತ್ತಾಯ್ತು ಅವನಿಗೆ ಗೊತ್ತಾಗತ್ತೆ ಏನು ಪ್ರಾಬ್ಲಮ್. ನಾನು ಇಷ್ಟವರೆಗೂ ಕೂಡ ಪ್ಲೆಷರ್ ನ ಹುಡುಕ್ತಾ ಇದ್ದೆ, ಇಷ್ಟವರೆಗೂ ಕೂಡ ಫುಲ್ಫಿಲ್ಮೆಂಟ್ ನ ಹುಡುಕ್ತಾ ಇದ್ದೆ. ಒಂದು ಪ್ಲೆಷರ್ ಆಗಬೇಕು ಅಂದ್ರೆ ಏನಾಗಬೇಕು? ಉದಾಹರಣೆಗೆ ನಾನೊಂದು ಜಾಮೂನ್ ತಿನ್ಬೇಕು, 3 ವಸ್ತುಗಳು ಬೇಕು. ಜಾಮೂನ್ ಇರಬೇಕು, ವಸ್ತು ಇರಬೇಕು, ಮನಸ್ಸು ಇರಬೇಕು, ತಿನ್ನೋದಕ್ಕೆ ಮನಸ್ಥಿತಿ ಸರಿ ಇರಬೇಕು, ಪರಿಸ್ಥಿತಿ ಸರಿ ಇರಬೇಕು. ಹಾಗೆ ಇನ್ನೊಂದು ಮುಖ್ಯವಾಗಿ ಅಂತಂದಾಗ ತಿನ್ನುವಂತಹ ಸಾಧನ ಇರಬೇಕು, ನಾಲಿಗೆ ಸರಿ ಇರಬೇಕು. ಈ 4 ಇದ್ದಾಗ ಅಲ್ಲಿ ಒಂದು ಭೋಗ ನಡೆಯುತ್ತೆ. ಅದು ಯಾವ ವಿಷಯದ ಇದೆ ಹಾಗೆ. ಸೊ ಏನೇನಿರ್ಬೇಕಾದ್ರೂ 4 ಇರ್ಬೇಕಾಗಿರುತ್ತೆ: ವಿಷಯ, ಸಾಧನ, ಪರಿಸ್ಥಿತಿ, ಮನಸ್ಥಿತಿ. ಆದ್ರೆ ಈ 4ರಲ್ಲಿ ಆಲ್ಮೋಸ್ಟ್ 4 ಮನಸ್ಥಿತಿನೂ ಕೂಡ ಯಾರ್ಯಾರು ತೋಟಿಲಿ ಇಟ್ಕೊಂಡಿದಾರೋ ಅವ್ರನ್ನ ಬಿಟ್ರೆ 4 ಚೇಂಜಿಂಗ್. ಇಟ್ ಇಸ್ ನಾಟ್ ಇನ್ ಯುವರ್ ಕಂಟ್ರೋಲ್. ಯು ಆರ್ ಡಿಪೆಂಡೆಂಟ್ ಆನ್ ಅದರ್ ಥಿಂಗ್ಸ್. ವಸ್ತು ಯಾವಾಗ್ಲೂ ನಿಮ್ ಕೈಲಿ ಇರುತ್ತಾ? ವಸ್ತು ಯಾವಾಗ್ಲೂ ನಿಮ್ಗೆ ಬೇಕಾದಾಗ ಸಿಗತ್ತೆ? ನೋ, ದೇರ್ ಇಸ್ ಕಾಂಪಿಟೇಷನ್. ಸೊ ಅಷ್ಟು ಸುಲಭವಾಗಿ ಸಿಗಲ್ಲ. ಇಂದ್ರಿಯಗಳು ನಿಮ್ಗೆ ಹೇಳ್ದಾಗ ನಿಮ್ಗೆ ಕೇಳ್ಕೊಂಡಂಗಿರುತ್ತೆ. ನಮಗೆ ಗೊತ್ತು ವಯಸ್ಸಾದ್ಮೇಲೆ ಹೇಗೆ ಶುಗರ್ ಪೇಷಂಟ್ ಬಂದಿರುತ್ತೆ ಅಂತ. ಶುಗರ್ ಬಂದು, ಡಯಾಬಿಟಿಸ್ ಬಂದು ಶುಗರ್ ತಗೊಳಕ್ಕಾಗಲ್ಲ, ತಿನ್ನಕ್ಕಾಗಲ್ಲ, ಸ್ವೀಟ್ ತಿನ್ನಕ್ಕಾಗಲ್ಲ. ನಮ್ಗೆ ಕೇಳಿ ಇರಲ್ಲ. ಇನ್ನು ಇದೆರಡೂ ಇದ್ದು, ವಸ್ತುವೂ ಇದ್ದು, ಸಾಧನವೂ ಇದ್ದಾಗ ಪರಿಸ್ಥಿತಿ, ಮನೆಯಲ್ಲಿ ಯಾರ್ದೋ ಒಬ್ರದ್ದು ತೀರು ಹೋಗ್ಬಿಟ್ರು, ಕೆಟ್ಟ ನ್ಯೂಸ್ ಬಂದಿದೆ, ಅಥವಾ ತಿನ್ನುವಂತಹ ಮನಸ್ಥಿತಿ ಇಲ್ಲ, ಮೂಡ್ ಇಲ್ಲ, ಏನ್ ಮಾಡೋದು? ಸೊ ಒಂದು ಸಣ್ಣ ಇಂದ್ರಿಯ ಭೋಗವಾಗಬೇಕು ಅಂದ್ರೆ ಇಷ್ಟ ಆಗಬೇಕಾದ್ರೆ ಕಂಪ್ಲೀಟ್ನೆಸ್ ಬರಬೇಕು ಅಂದ್ರೆ ಯಾವ ರೀತಿ ಇರುತ್ತೆ ಅಲ್ವಾ? ಇಲ್ಲಿ ಬರುವಂತಹದ್ದು ನೆಕ್ಸ್ಟ್ ಸ್ಟೆಪ್. ಇಲ್ಲಿಂದ ಅನಿಮಲಿಸ್ಟಿಕ್ ಟೆಂಡೆನ್ಸಿಯಿಂದ ಈಗ ಹ್ಯೂಮನ್ ಆಗುವಂಥದ್ದು 5ನೇದೇ ಬಂದಾಗ ರೆಕಗ್ನೈಸಿಂಗ್ ದ ಫಂಡಮೆಂಟಲ್ ಪ್ರಾಬ್ಲಮ್. ನಿಜವಾಗಿ ಯಾವುದು ನನ್ನ ಸಮಸ್ಯೆ ಅದನ್ನ ನಾನು ಗುರುತಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಅಲ್ಲಿ ನನಗೆ ಬರುವಂತದ್ದು ವಿವೇಕ. ಈ ವಿವೇಕ ಇಲ್ಲದಿದ್ದರೆ ನಾನು ಪಶುವಿಗೆ ಸಮಾನ. ಇದನ್ನೇ ಅಲ್ಲಿ ಹೇಳೋದು, ಆಹಾರ ನಿದ್ರಾ ಭಯಮೈತು ನಮ್ಶ್ಚ ಸಾಮಾನ್ಯವೇತತ್ ಪಶುಭಿರ್ನರಾಣ. ನೆಕ್ಸ್ಟ್ ಹೇಳುತ್ತೆ, ಧರ್ಮೋ ಹಿತೇಷಾಂ ಅಧಿಕೋ ವಿಶೇಷ. ಅಲ್ಲಿ ಧರ್ಮ ಅಂತಂದಾಗ ಯಾವುದು ಸರಿ ಯಾವುದು ತಪ್ಪು. ಅಧ್ಯಾತ್ಮದಲ್ಲಿ ಬಂದಾಗ ವಿವೇಕ,
ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಮಿಥ್ಯ, ಈ ಒಂದು ವಿವೇಕವಿಲ್ಲದಿದ್ದರೆ, ಈ ಒಂದು ಜ್ಞಾನವಿಲ್ಲದಿದ್ದರೆ ನಾವು ಪ್ರಾಣಿಗಳಿಗೆ ಸಮ. ಇದು ಘೋಷವಾಕ್ಯ. ಮನುಷ್ಯನಾಗಿದ್ದುಕೊಂಡು ನನ್ನ ಜೀವನವೂ ಕೂಡ ಅರ್ಥ ಮತ್ತು ಕಾಮ. ಯಾವುದು ಅರ್ಥ ಅಂದಾಗ ನಾವು ಚೇಂಜಿಂಗ್ ದ ಎಕ್ಸ್ಟರ್ನಲ್ ಸಿಚುವೇಶನ್ ಅಂತ ನಾವು ತಗೊಂಡ್ವಲ್ಲ, ಅದು ಅರ್ಥ. ಸೀಕಿಂಗ್ ಪ್ಲೆಷರ್ ಅಂತ ಅನ್ಕೊಂಡ್ವಲ್ಲ, ಅದು ಕಾಮ. ಅರ್ಥ ಕಾಮಗಳಲ್ಲೇ ನಮ್ಮ ಜೀವನವನ್ನ ಇನ್ನು ಮುಳುಗಿಸಿದ್ರೆ ಪ್ರಾಣಿಗಳು. ಈ ಅರ್ಥ ಕಾಮಗಳನ್ನು ಬಿಡಬೇಕಾ? ಬೇಡ. ಬಿಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಬೌಂಡರಿ ಕೊಡಬೇಕು. ಒಂದು ಕಡೆ ಧರ್ಮ, ಒಂದು ಕಡೆ ಮೋಕ್ಷ. ಧರ್ಮದ ಆ ಅಡಿಪಾಯದಲ್ಲಿ ಅರ್ಥಕಾಮಗಳನ್ನ ಸ್ವೀಕರಿಸಿ ಸೇವಿಸಿ ಗಮ್ಯ ಮೋಕ್ಷವಾಗಿದ್ರೆ ಆಗ ಹ್ಯೂಮನ್ಸ್. ಇಲ್ಲದಿದ್ರೆ ನಾವು ಪಶುಗಳು. ಈ ದೃಷ್ಟಿಯಲ್ಲಿ ರೆಕಗ್ನೈಸಿಂಗ್ ದ ಪ್ರಾಬ್ಲಮ್. ಏನಪ್ಪ ಪ್ರಾಬ್ಲಮ್ ಅಂತಂದಾಗ, ನಾನು ಹುಡುಕ್ತಾ ಇರೋದು ಪ್ರಾಬ್ಲಮ, ನನಗೆ ಪರಿಪೂರ್ಣತೆ ಬೇಕು ಅನ್ನೋದು ಪ್ರಾಬ್ಲಮ? ಖಂಡಿತ ಅಲ್ಲ. ಅದು ಪ್ರಾಬ್ಲಮ್ ಅಂತ ಏನಾದ್ರು ವೇದಾಂತವನ್ನು ಹೇಳಿದ್ರೆ ವೇದಾಂತವನ್ನು ರಿಜೆಕ್ಟ್ ಮಾಡಬಹುದು. ಯಾಕಂದ್ರೆ ಪರಿಪೂರ್ಣತೆ ಬೇಕು ಅನ್ನೋದು ಎಲ್ಲರಲ್ಲೂ ಇರುವಂತಹ ಸಹಜವಾಗಿರುವಂತದ್ದು. ಅನುಭವಕ್ಕೆ ವಿರುದ್ಧವಾಗಿರುವಂತದ್ದನ್ನ ವೇದವೇ ಹೇಳಿದ್ರು ಕೂಡ ಅದನ್ನು ರಿಜೆಕ್ಟ್ ಮಾಡಬೇಕು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ವೇದ ಹೇಳೋದಿಲ್ಲ, ಅವ್ರು ಹೇಳುವಂಥದ್ದು ನಮ್ಮ ಅನುಭವಕ್ಕೆ ಯಾವುದು ವಿರುದ್ಧವಾಗಿ. ಉದಾಹರಣೆಗೆ ಕೊಡುವಂಥದ್ದು, ಬೆಂಕಿ ಏನಾದ್ರು ತಣ್ಣಗಿದೆ ಅಂತ ಏನಾದ್ರು ವೇದ ಹೇಳ್ತಾರೆ, ವೇದವನ್ನ ರಿಜೆಕ್ಟ್ ಮಾಡಿದ್ದಾರೆ. ವೇದವನ್ನ ಆತರ ವೇದ ಹೇಳ್ತಾ ಇರೋದೇನೋ ನಮ್ಮ ಅನುಭವಕ್ಕೆ ಯಾವ್ದು ಹೊಂದುತ್ತಾ ಇದೆಯೋ ಅದು. ಆ ರೀತಿಯಲ್ಲಿ ತಗೊಂಡಾಗ ನಾನಿಲ್ಲಿ ಕೇಳ್ತಾ ಇದ್ದೇನೋ ಪರಿಪೂರ್ಣತೆ, ಶಾಂತಿ, ನೆಮ್ಮದಿ, ಆನಂದ, ಒಂದು ಪರಿಮಿತಿ ಇಲ್ಲದಂತೆ ಇರುವಂಥದ್ದು, ಇದನ್ನೆಲ್ಲ ಕೇಳ್ತಾ ಇದ್ದೀನಿ. ತಪ್ಪ? ಶಾಸ್ತ್ರ ಹೇಳುತ್ತೆ ನೋ, ವಾಟ್ ಯು ಆರ್ ಆಸ್ಕಿಂಗ್ ಇಸ್ ನಾಟ್ ರಾಂಗ್. ಸಹಜವಾಗಿ ಕೇಳ್ತಿದ್ಯಾ, ಸಹಜವಾಗಿ ಎಷ್ಟೇ ಇಲ್ಲದೆ ಏನನ್ನು ಕೇಳಬೇಕು ಅದನ್ನೇ ಕೇಳ್ತೀನಿ. ಬಟ್ ಪ್ರಾಬ್ಲಮ್ ಏನು? ನಾನು ಈ ಅರ್ಥಕಾಮಗಳ ಹಿಂದೆ ಹೋದಾಗ ಆಗ್ಲಿಲ್ಲ. ಈ ಅರ್ಥವನ್ನ ಸಂಚಯ ಮಾಡ್ತಾ ಹೊರಗಿನ ಪರಿಸ್ಥಿತಿಯನ್ನ ಬದಲಾಯಿಸಕ್ ಹೋದೆ, ಆಗ್ಲಿಲ್ಲ. ಮನಸ್ಥಿತಿ ಯಾವಾಗ್ಲೂ ಡೋಲಾಯಮಾನ. ಈ ಎರಡೂ ಅರ್ಥ ಪರಿಸ್ಥಿತಿ ಮನಸ್ಥಿತಿಗಳನ್ನ ಆಗದಿದ್ದಾಗ ಹೊರಗಿನ ವಸ್ತು ವಿಷಯದಿಂದ ಆಗತ್ತಾ? ಆಗಲ್ಲ. ಹಾಗಾದ್ರೆ ಏನ್ ಮಾಡಬೇಕು ಅಂತಂದಾಗ ಆಗ ಬರುವಂತದ್ದು ಆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇದು ಟ್ರಯಲ್ ಅಂಡ್ ಎರರ್ ಮೆಥಡ್. ನಮ್ಮ ಜೀವನದಲ್ಲಿ ನಾವೆಲ್ಲವೂ ಕೂಡ ಇಷ್ಟು ಜನ್ಮಾಂತರಗಳಿಂದ ನಾವು ಮಾಡಿರೋದೇನು, ಇವತ್ತು ಈ ಒಂದು ಸ್ಟಡಿ ಗ್ರೂಪ್ ಬಂದಿದ್ದೀವಿ ಅಂದ್ರೆ ಅರ್ಥ ಏನು? ಪ್ರತಿಯೊಬ್ಬರೂ ಕೂಡ ನಾವು ಅರ್ಥಕಾಮಗಳಲ್ಲಿ, ನಾನು ಹೇಳ್ತಾರೋ, ನಾನು ಕೇಳಿಸ್ಕೊತಾರೋ ನೀವು, ಪ್ರತಿಯೊಬ್ಬರೂ ಕೂಡ ಎವ್ರಿ ಸೈಂಟ್ ಹ್ಯಾಸ್ ಅ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಅ ಫ್ಯೂಚರ್. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಮಾಡಿ 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 ಮಾಡಿದ್ದೀರಿ. ಆದ್ರೆ ಇದರಿಂದ ತಪ್ಪೇನಿದೆ? ಸಿಕ್ಕಲಿಲ್ಲ. ಅದರಿಂದ ಸರಿ ಏನಿದೆ? ಅನುಭವ ಕೊಡ್ತೀವಿ. ಈ ಅನುಭವದಿಂದ ನಾನು ಏನ್ ಮಾಡಿದೆ? ಐ ಸ್ಟಾರ್ಟೆಡ್ ಅನಲೈಸಿಂಗ್. ಯಾವತ್ತೂ ಇಲ್ಲಿ ವಿವೇಕ ಅಂತ ಅಧ್ಯಾತ್ಮದಲ್ಲಿ ಬಂದಾಗ ಇಟ್ ಇಸ್ ನಾಟ್ ಗೇನಿಂಗ್ ಸಮ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್. ಯಾವುದೋ ಒಂದು ಅದ್ಭುತವಾದಂತಹ ಅನುಭವವನ್ನ ಬಯಸೋದಲ್ಲ. ಅಧ್ಯಾತ್ಮದಲ್ಲಿ ನಿಜವಾದ ವಿವೇಕ ಅಂದ್ರೆ ಸಾಧಾರಣದ ಅನುಭವವನ್ನ ಅದ್ಭುತವಾಗಿ ವಿವೇಚಿಸುವಂಥದ್ದು, ಅದ್ಭುತವಾಗಿ ಆಳವಾಗಿ ವಿಚಾರ ಮಾಡುವಂಥದ್ದು. ಅದಕ್ಕೆ ನೀವು ಉಪನಿಷತ್ತುಗಳಲ್ಲಿ ಎಲ್ಲೇ ನೋಡಿ ಅವಸ್ಥಾತ್ರಯ ಅಂತ. ಅವ್ರು ಸಮಾಧಿ ವಿಚಾರ ಮಾತಾಡೋದಿಲ್ಲ, ಅವ್ರು ಮಾತಾಡೋದೇನು ಜಾಗೃತ, ಸ್ವಪ್ನ, ಸುಷುಪ್ತಿ. ಯಾರಿಗಿಲ್ಲ? ಎಲ್ಲರಿಗೂ ಇರುವಂಥದ್ದು. ಇದನ್ನ ವಿಚಾರ ಮಾಡುವಂತಾರೆ. ದೃಕ್ ದೃಶ್ಯ, ನೋಡುವವನು ನೋಡಿಸಿಕೊಳ್ಳುವಂಥದ್ದು. ಸಾಧಾರಣ ಪಂಚಕೋಶ ಎಲ್ಲರಿಗೂ ಇರುವಂಥದ್ದು. ಶರೀರತ್ರಯ, ಜೀವ ಜಗತ್, ಎಲ್ಲವನ್ನು ನೋಡಿ ಎಲ್ಲ ಅನುಭವದಲ್ಲಿರುವಂತಹ ಸಾಮಾನ್ಯವಾಗಿ, ಸಹಜವಾಗಿ, ಸಾಧಾರಣವಾಗಿ, ಈಸಿಯಾಗಿ ಸಿಗುವಂತಹ ಅನುಭವಗಳನ್ನ ವಿಶ್ಲೇಷಣೆ ಮಾಡುವಂತದ್ದಿಲ್ಲ, ಅದು ಅಧ್ಯಾತ್ಮ, ಅದು ವಿಚಾರ. ಆ ವಿಚಾರ ಮಾಡಿದಾಗ ಮಾತ್ರ ನಾವು ಆಳಕ್ಕೆ ಹೋಗ್ತೀವಿ. ಆಗ ಮನುಷ್ಯನಾಗಿದ್ದವನು ದೈವತ್ವದ ಕಡೆಗೆ ಹೋಗೋದಕ್ಕೆ ಶುರು. ಧರ್ಮವನ್ನ ಹಿಡಿದು ಹೋದ್ರೆ ಅಲ್ಲಿಗೆ ನಿಲ್ತಾನೆ, ಮನುಷ್ಯನಾಗ್ತಾನೆ. ಆದ್ರೆ ಮನುಷ್ಯನಾಗಿದ್ದವನು ತನ್ನ ದೈವ ಸ್ವರೂಪವನ್ನು ತಿಳಿಬೇಕಾದ್ರೆ ಆ ವಿವೇಕ ಅನ್ನುವಂಥದ್ದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಅದು ಇಲ್ಲಿ ಬರುವಂತದ್ದು ಅನಲೈಸಿಂಗ್ ದ ಪ್ರಾಬ್ಲಮ್, ಅನಲೈಸಿಂಗ್ ದ ಆರ್ಡಿನರಿ ಎಕ್ಸ್ಪೀರಿಯನ್ಸಸ್. ಇಲ್ಲಿಗೆ ಬರ್ತೀವಿ. ಸೊ ದಿಸ್ ಇಸ್ ದ 5th ಸ್ಟೆಪ್. ಈಗ 6th ಸ್ಟೆಪ್ ಅದ್ರಲ್ಲೇನುತ್ತಂದಾಗ ಫ್ಯಾಲಸಿ ಇನ್ ಮೈ ಥಿಂಕಿಂಗ್. ನನ್ನ ಒಂದು ಇಷ್ಟು ದಿನದ ಯೋಚನಾ ಲಹರಿಯಲ್ಲಿ ಇದ್ದಂತಹ ತಪ್ಪನ್ನ ಕಂಡುಕೊಳ್ಳುವಂಥದ್ದು. ಯೋಚನೆ ಮಾಡಿದಾಗ ಗೊತ್ತಾಯ್ತು, ಓಕೆ ನನಗೆ ಅರ್ಥದಿಂದ ಸಿಕ್ಕಿಲ್ಲ, ಕಾಮದಿಂದ ಸಿಕ್ಕಿಲ್ಲ, ಆದ್ರೆ ನನಗೆ ಬೇಕಾಗಿದ್ದೇನೋ ಪರಿಪೂರ್ಣತೆ. ಇದೇನ್ ಪ್ರಾಬ್ಲಮ್ ಇಲ್ಲಿ? ವಾಟ್ ಇಸ್ ದ ಪ್ರಾಬ್ಲಮ್ ಅನ್ನುವಂಥದ್ದನ್ನ ಯೋಚನೆ ಮಾಡ್ತೀವಲ್ಲ, ಆಳ ಕೇಳಿತೀವಲ್ಲ, ಅಲ್ಲಿ ಸಿಗುವಂಥದ್ದು ಉತ್ತರ. ಏನು ಉತ್ತರ ಸಿಗತ್ತೆ? ನಾನೊಬ್ಬ ಫೈನೈಟ್ ಜೀವ, ಪರಿಮಿತವಾದಂತ ಜೀವ. ನನಗಿರುವಂತ ಜೀವಿತಾವಧಿ 80 ವರ್ಷ, 100 ವರ್ಷ, 120 ಇಟ್ಕೊಳ್ಳಿ. ಪರಿಮಿತವಾದಂತಹ ಜೀವಿತಾವಧಿ. ನನಗಿರುವಂತಹ ಶಕ್ತಿ ಪರಿಮಿತವಾಗಿರುವಂಥದ್ದು, ಫೈನೈಟ್ ಪವರ್.
ನನಗಿರುವಂತಹ ನಾನು ಮಾಡಬಹುದಾದಂತಹ ಕರ್ಮ, ಆಕ್ಷನ್ಸ್, ಎನಿ ಆಕ್ಷನ್, ಸೀಕ್ರೆಟ್, ಸೆಕ್ಯುಲರ್, ಯಾವ್ದಾರು ಇಟ್ಕೊಳ್ಳಿ, ಅದು ಧಾರ್ಮಿಕವಾಗಿ ವೈದಿಕವಾಗಿರ್ಲಿ ಅಥವಾ ಮಾಮೂಲಿ ಲೌಕಿಕವಾಗಿರ್ಲಿ, ಮಾಡಕ್ಕಾಗುವಂಥದ್ದು ಪರಿಮಿತವಾದಂಥದ್ದು. ಫೈನೈಟ್ ಜೀವ ಫೈನೈಟ್ ಲೈಫ್ ಟೈಮ್ ಅಲ್ಲಿ ಫೈನೈಟ್ ಎಫರ್ಟ್ ಹಾಕಿ ಫೈನೈಟ್ ಕರ್ಮವನ್ನ ಮಾಡಿ ಇನ್ಫಿನಿಟ್ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ನಮ್ಮಂತ ಮೂರ್ಖ ಯಾರು ನಿಧಾನ ಅಂತ ಯಾರಿಗೆ ಯೋಚನೆ ಬರುತ್ತೋ ಅವನು ವಿವೇಕಿ. ಎಲ್ಲರೂ ಮೂರ್ಖ ಇಲ್ಲ ಅಂದ್ರೆ ಅದನ್ನೇ ಮೂಢಮತೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸಂಹಿತೆ ಕಾಲೆ ನಹಿ ನಹಿ ರಕ್ಷತಿ ಡಿಕೃಂಕರಣೆ. ಇಲ್ಲಿ ಡಿಕೃಂಕರಣೆ ಅಂತ ಹೇಳ್ತಿರೋದು ಗ್ರಾಮರ್ ಅಲ್ಲ, ಕೃ ಇಸ್ ಕರ್ಮ. ನಿನ್ನ ಏನಂದ್ರೂ ಕಾಪಾಡೋದಿಲ್ಲ, ಯಾವ್ದಂದ್ರೆ ಕರ್ಮ. ನಿನ್ ಎಷ್ಟೇ ಕರ್ಮ ಮಾಡಿದ್ರು ನಹಿ ನಹಿ ರಕ್ಷತಿ. ಯಾವುದೇ ಕರ್ಮವಾಗ್ಲಿ, ಅದು ಶಾರೀರಿಕ ಕರ್ಮವಾಗ್ಲಿ, ಅದು ಇಂದ್ರಿಯ ಕರ್ಮಗಳಾಗ್ಲಿ, ಅದು ಮಾನಸಿಕ ಕರ್ಮವಾಗ್ಲಿ, ಅದು ಪೂಜೆ ಆಗಲಿ, ಅದು ಜಪವಾಗಲಿ, ಅದು ಧ್ಯಾನವಾಗಲಿ, ಎಲ್ಲವೂ ಕರ್ಮವೇ. ಪ್ರತಿಯೊಂದು ಕೂಡ ಕರ್ಮವೇ. ಈ ಕರ್ಮದಿಂದ ನಾನೊಬ್ಬ ಪರಿಮಿತವಾದಂತಹ ಜೀವಿ ಈ ಜೀವಿತಾವಧಿಯಲ್ಲಿ ಪರಿಮಿತವಾದಂತಹ ಕರ್ಮವನ್ನ ಮಾಡಿ ಅಪರಿಮಿತ ಇನ್ಫಿನಿಟ್ ನ ಪಡಿತೀನಿ ಅಂತ ಯಾರು ಹೇಳಿದ್ರೆ, ಯಾಕೆ ಕರ್ಮಕ್ಕೆ ಫಲ ಸಿಗತ್ತೆ. ಕರ್ಮಕ್ಕೆ ಫಲ, ನೀವ್ ಎಷ್ಟು ಕರ್ಮ ಮಾಡ್ತೀರೋ ಅದಕ್ಕೆ ಫಲ ಸಿಗತ್ತೆ. ಫೈನೈಟ್ ಕರ್ಮ ಮಾಡಿ ಇನ್ಫಿನಿಟ್ ಬೇಕು ಅಂತಂದ್ರೆ ಮೂರ್ಖತನ ಅಲ್ವೋ? ಇದನ್ನ ಯಾರು ಅರ್ಥ ಮಾಡ್ಬಿಟ್ರು ಅವನು ವಿವೇಕಿ ಆಗ್ತಾನೆ. ಅವನು 6ನೇ ಹೆಜ್ಜೆಯನ್ನ, 6ನೇ ಸೋಪಾನವನ್ನ ಮೀರಿ ಮುಂದಕ್ಕೆ ಹೋಗ್ತಾನೆ. ಇಂಪಾಸಿಬಲ್ ಯಾವುದರಿಂದ? ಆಕ್ಷನ್ ಇಂದ. ಮತ್ತೇನು? ಐ ಆಮ್ ದ ಪಾಸಿಬಿಲಿಟಿ. ಇದು 7ನೇದು, ಕೊನೆಯ ಹಂತ. ಕೊನೆಯ ಹಂತದಲ್ಲಿ ಏನ್ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ, ಇಟ್ ಇಸ್ ನಾಟ್ ಇನ್ ಆಕ್ಷನ್ಸ್. ಇಟ್ ಇಸ್ ನಾಟ್ ಇನ್ ಆಕ್ಷನ್ಸ್. ನೀವು ಕನ್ನಡಿಯಲ್ಲಿ ಮುಖ ನೋಡ್ಕೋತೀರಾ, ನೀವು ಗಲೀಜಾಗಿ ಕಾಣುತ್ತೆ. ನೀವು ಮುಖವನ್ನ 10 ಸರಿ ಉಜ್ಜಿ, 10 ಸರಿ ತೊಳಿರಿ, ಚೆನ್ನಾಗಿ ಏನೇನೇ ಮಾಡಿ, ಮತ್ತೆ ಹೋಗೋದು ಹಂಗೆ ಕಾಣುತ್ತೆ. ಇನ್ನೊಂದು 10 ಸರಿ ಮಾಡಿ, ಹಂಗೆ ಕಾಣುತ್ತೆ. ಪ್ರಾಬ್ಲಮ್ ಏನು? ನೀವು ಆಕ್ಷನ್ ಮಾಡ್ತಿರೋದು ನಿಮ್ಮ ಒಂದು ಮುಖದ ಮೇಲೆ, ಪ್ರಾಬ್ಲಮ್ ಇರೋದು ಕನ್ನಡಿಯಲ್ಲಿ. ಸೊ ಜಸ್ಟ್ ಹ್ಯಾವ್ ಟು ಡಸ್ಟ್ ಇಟ್. ನೀವು ಇಲ್ಲಿ ಇಷ್ಟೇ ಮಾಡಿದ್ರು ಆಗಲ್ಲ. ಹಾಗೆ ಇಲ್ಲಿರುವಂತಹ ಹೃದಯದಲ್ಲಿರುವಂತಹ ಆವರಣವನ್ನ, ಅಜ್ಞಾನವನ್ನ ತೆಗೆದುಹಾಕಿದಾಗ, ಅಲ್ಲಿರುವಂತಹ ಅಜ್ಞಾನವಂತಹ ಮಸಿಯನ್ನ ತೆಗೆದುಹಾಕಿದಾಗ ನನ್ನ ಸ್ವರೂಪ ಗೊತ್ತಾಗುತ್ತೆ. ಇದನ್ನೇ ಕಠೋಪನಿಷತ್ ಹೇಳೋದಲ್ವಾ? ಏನಂತ ಹೇಳುತ್ತೆ? ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೇಭ್ಯೋ ನಿರ್ವೇದಯಾಮಾನ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್, ಕರ್ಮದಿಂದ ಗಳಿಸಬಹುದಾದಂತಹ ಪ್ರತಿಯೊಂದು ಲೋಕವನ್ನು, ಅದು ಈ ಲೋಕ ಅಷ್ಟೇ ಅಲ್ಲ, ಮನುಷ್ಯ ಲೋಕ, ಪಿತೃಲೋಕ, ದೈವಲೋಕ, ಸ್ವರ್ಗಲೋಕ, ಬ್ರಹ್ಮಲೋಕ, ವೈಕುಂಠ ಲೋಕ, ಯಾವುದೇ ಲೋಕ ಹಾಕೊಳ್ಳಿ, ಎಲ್ಲವನ್ನು ಪರೀಕ್ಷೆ ಮಾಡ್ತಾರೆ, ವಿಚಾರ ಮಾಡ್ತಾರೆ, ವಿವೇಕ ಮಾಡ್ತಾರೆ. ಇದೆಲ್ಲವೂ ಏನಾಯ್ತು? ಕರ್ಮದಿಂದ ನನಗೆ ಸಿಕ್ಕಿದಂಥದ್ದು. ಅದು ಕರ್ಮವಾಗಲಿ, ಅದು ಉಪಾಸನೆ ಆಗಲಿ, ಅದು ಭಕ್ತಿ ಆಗಲಿ, ಅದು ಧ್ಯಾನವಾಗಲಿ, ಯಾವುದೇ ಆಗಲಿ, ಎಲ್ಲವನ್ನು ಗಳಿಸ್ಲಿಕ್ಕೆ ಕಾರಣ ಅದು ನನ್ನ ಶಾರೀರಿಕ ಕರ್ಮ ಅಥವಾ ಮಾನಸಿಕ ಕರ್ಮ, ಅದು ವಾಚಿಕ ಕರ್ಮ, ಬಿಟ್ಟು ಬೇರೆದೇನೂ ಇಲ್ಲ. ಈ 3ನ್ನ ಗಳಿಸಿದ್ದೀನಿ. ಹಾಗಾಗಿ ಏನಾಗತ್ತೆ? ಸಿಗತ್ತೆ. ನನಗೆ ಸಿಕ್ಕೋದಿಲ್ಲ ಅಲ್ಲ, ಸಿಗತ್ತೆ. ನನಗೆ ಏನ್ ಬೇಕೋ ಸಿಗತ್ತೆ. ಆದ್ರೆ ಸಿಕ್ಕಿದ್ದೆಲ್ಲವೂ ಕೂಡ ಬಿಟ್ಟು ಹೋಗುತ್ತೆ. ಎವ್ರಿ ಗೇನ್ ಕಮ್ಸ್ ವಿತ್ ಅ ಲಾಸ್. ಇದು ಅರ್ಥ ಮಾಡ್ಕೊಳ್ತಾನೆ. ಆಮೇಲೆ ಏನ್ ಮಾಡ್ತಾನೆ ಅವನು? ಯಾರೋ ಬರ್ತಾನ, ಕಶ್ಚಿತ್ ಧೀರ, ಯಾರೋ ಕಶ್ಚಿತ್. ಕೃಷ್ಣ ಗೀತೆ ಹೇಳ್ತಾನ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಅತಿಥಿ ಸಿದ್ಧಯೇ. 1000ರಲ್ಲಿ ಯಾರೋ ಒಬ್ಬ ಯೋಚನೆ ಮಾಡ್ತಾನೆ ಈ ವಿಚಾರದಲ್ಲಿ, ಅಂಥವ್ರಲ್ಲಿ ಒಬ್ಬ ನಿಜವಾಗ್ಲೂ ತಿಳ್ಕೊಳ್ತಾನೆ ಅಂತ. ಹಾಗೆ ಕಶ್ಚಿತ್ ಧೀರ, ಯಾರೋ ಒಬ್ಬ ಅನ್ಕೊಳ್ತಾನೆ, ಅಮೃತತ್ವಂ ಇಚ್ಛನ್, ಅಮೃತತ್ವವನ್ನ ಇಚ್ಛಿಸುವಂತಹ ಆ ಧೀರ. ಅಮೃತತ್ವನ ಇನ್ಫಿನಿಟಿ, ತನ್ನ ಸ್ವರೂಪವನ್ನ ಅಪರಿಮಿತ ಅನಂತ ಅಂತ ಯಾರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ, ಅನಂತತೆಯನ್ನು ಗಳಿಸ್ಬೇಕು ಅಂತ, ಕಂಪ್ಲೀಟ್ನೆಸ್ ನ ಗಳಿಸ್ಬೇಕು ಅಂತ ಯಾರು ಇಷ್ಟಪಡ್ತಾನೋ ಅವನೇನ್ ಮಾಡ್ತಾನಂತೆ? ಆ ವೃತ್ತ ಚಕ್ಷು ಅಂದ್ರೆ ಮನಸ್ಸನ್ನ ಅಥವಾ ದೃಷ್ಟಿಯನ್ನ ಒಳಮುಖ ಮಾಡ್ತಾನೆ. ಹೊರಮುಖವಾಗಿರುವಂತದನ್ನ ಒಳಮುಖ ಮಾಡ್ತಾರೆ. ಇಂದ್ರಿಯಗಳನ್ನಷ್ಟೇ ಅಲ್ಲ, ಇಂದ್ರಿಯಗಳನ್ನ ಒಳಮುಖ ಮಾಡಿದ್ರೆ ಮನಸ್ಸಿಗತ್ತೆ. ಆ ಮನಸ್ಸನ್ನು ಕೂಡ ತಿರುಗಿಸ್ಬೇಕು. ಯಾವುದ್ರ ಕಡೆಗೆ? ಅದರ ಸೋರ್ಸ್ ಕಡೆಗೆ ತಿರುಗಿಸಿದಾಗ ಅಲ್ಲಿ ಬರುತ್ತೆ ನಿಜವಾದಂತಹ ವಿಚಾರ, ಅಲ್ಲಿ ಬರುತ್ತೆ ನಿಜವಾದಂತಹ ಗಣಿ. ಅದು ಚಿನ್ನದ ಗಣಿ. ಯಾವುದು ಅಂತಂದಾಗ ಲಾಸ್ಟ್ ಸ್ಟೆಪ್ ಈಸ್ ಸರ್ಚ್ ಫಾರ್ ಫ್ರೀಡಮ್. ಇದನ್ನೇ ಮೋಕ್ಷ ಅಂತ ಹೇಳ್ತೀವಿ. ಮೋಕ್ಷ ಅಂದ್ರೆ ನಾವು ವೈಕುಂಠಕ್ಕೆ ಹೋಗೋದೋ, ಕೈಲಾಸಕ್ಕೆ ಹೋಗೋದೋ, ಗೋಲೋಕಕ್ಕೆ ಹೋಗೋದೋ ಅಲ್ಲ. ಮೋಕ್ಷ ಅಂದ್ರೆ ಸಮಾಧಿಯನ್ನ ಗಳಿಸೋದೋ, ಇನ್ಯಾವುದೋ ಒಂದು ಅವಸ್ಥೆಯನ್ನ ಗಳಿಸೋದೋ ಅಲ್ಲ. ಮೋಕ್ಷ ಅಂದ್ರೆ ಫ್ರೀಡಮ್ ಅಂತಂದ್ರೇನು? ಬಿಡುಗಡೆ. ಯಾವ್ದ್ರಿಂದ ಬಿಡುಗಡೆ?
ಒಂದು ಜನನ ಮರಣ ಚಕ್ರದಿಂದ ಬಿಡುಗಡೆ, ಸಂಸಾರ ನಿವೃತ್ತಿ. ಇನ್ನೊಂದು ಪ್ರಾಬ್ಲಮ್ ಆಫ್ ಬಿಕಮಿಂಗ್, ನನಗೆ ಇನ್ನೇನೋ ಆಗಬೇಕು ಅನ್ನುವಂತಹ ಆ ಭಾವ ಇದೆಯಲ್ಲ, ಆ ತಪ್ಪು ಭಾವದಿಂದ ಬಿಡುಗಡೆಯೇ ಮೋಕ್ಷ, ಇನ್ನೇನು ಅಲ್ಲ. ಯಾಕೆ ಅಂತಂದ್ರೆ ಏನೋ ಒಂದನ್ನು ಗಳಿಸಿದ್ರೆ ಬಿಟ್ಟು ಹೋಗತ್ತೆ. ಯಾವುದು ಇರುತ್ತೋ ಅದನ್ನು ತಿಳಿದಾಗ ಹೋಗುವಂತದ್ದು. ಸೊ ಹಾಗಾಗಿ ಕೊನೆಯ ಸ್ಟೆಪ್, ಸರ್ಚ್ ಫಾರ್ ದ ಫ್ರೀಡಮ್ ಥ್ರೂ ಮೋಕ್ಷ, ಇಸ್ ಫಾರ್ ಮೋಕ್ಷ. ಅದನ್ನೇ ಮೋಕ್ಷ ಅಂತ ಹೇಳ್ತೀವಿ. ಹಾಗಾದ್ರೆ ಹೆಂಗೆ? ಯಾವುದೇ ಆಕ್ಷನ್ ಅಲ್ಲ, ಯಾವುದೇ ಆಕ್ಷನ್ ಇಂದನೂ ಸಿಗೋದಿಲ್ಲ. ಅದು ಗಳಿಸುವಂಥದ್ದಿರ್ಬೋದು, ಅದು ಹೋಗಿ ಕ್ರಮಿಸುವಂಥದ್ದಿರ್ಬೋದು, ಏನೇ ಆಗ್ಬೋದು. ಅದು ಏನೇ ಆದ್ರೂ ಕೂಡ ಬಿಟ್ಟು ಹೋಗುತ್ತೆ. ಪರಿಮಿತವಾಗಿ ಇರುತ್ತೆ, ಅನಂತವಾಗಿ ಆಗೋದಿಲ್ಲ, ಶಾಂತವಾಗಿ ಉಳಿಯುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದಾಗ, ಒಂದು ಕ್ಷಣ ಇಲ್ಲಿವರೆಗೂ ಆ ಭಾವಂತದಿಂದ ಮಾಡ್ತಾ ಇದ್ದಂತಹ ಕರ್ಮವನ್ನ ಮಾಡ್ತಾ ಅದರಲ್ಲೇ ಇದೆಯಲ್ಲ, ಒಂದು ಕ್ಷಣ ನಿಲ್ಲಿಸುವ. ಕರ್ಮದಿಂದ ಆಗತ್ತಾ ಯೋಚನೆ ಮಾಡಬೇಕು. ಹಾಗಾದ್ರೆ ಕರ್ಮದಿಂದ ಆಗಲ್ಲ ಅಂದ್ರೆ ಇನ್ ಏನಕ್ಕೆ ಸಾಧ್ಯ ಇದೆ ಅಂದಾಗ, ಪ್ರಾಪ್ತಸ್ಯ ಪ್ರಾಪ್ತಿ ಮೋಕ್ಷ. ಪ್ರಾಪ್ತಸ್ಯ ಪ್ರಾಪ್ತಿ, ಇರುವುದನ್ನೇ ಗುರುತಿಸುವುದೇ ಮೋಕ್ಷ, ಇನ್ನೇನು ಅಲ್ಲ. ಅದಕ್ಕೆ ಶಂಕರಾಚಾರ್ಯರು ಹಲವಾರು ಕಡೆ ಬರೆಯುವಂಥದ್ದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಆತ್ಮ. ನಿತ್ಯ ಮುಕ್ತ ಸ್ವರೂಪ, ಅದನ್ನ ತಿಳಿಯುವಂಥದ್ದು. ನಿತ್ಯ ಸಿದ್ಧ ಸ್ವರೂಪ ನಾನು, ಅದನ್ನ ತಿಳಿಯುವಂಥದ್ದು. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಪ್ರಾಪ್ತಸ್ಯ ಪ್ರಾಪ್ತಿ ಮೋಕ್ಷ. ಇಲ್ಲಿ ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂದ್ರೆ, ಐ ವಾಂಟ್ ಟು ಚೇಂಜ್ ದ ವರ್ಲ್ಡ್. ಸೆಕೆಂಡ್, ಐ ವಾಂಟ್ ಟು ಚೇಂಜ್ ಮೈ ಸೆಲ್ಫ್. ಥರ್ಡ್, ನೋ, ಐ ವಾಂಟ್ ಟು ನೋ ಮೈ ಸೆಲ್ಫ್. ಲಾಸ್ಟ್, ಐ ಆಮ್. ಜಗತ್ತನ್ನ ಬದಲಾಯಿಸ್ತೀನಿ ಅನ್ನುವಂಥದ್ದು ಮೊದಲನೇವನು. ತನ್ನನ್ನು ತಾನು ಬದಲಾಯಿಸ್ಕೊಳ್ತೀನಿ ಅವನು ಎರಡನೇವನು. ಇಲ್ಲ, ಮನಸ್ಸನ್ನ ಬದಲಾಯಿಸ್ಕೊಳ್ತೀನಿ ಅನ್ನೋ ಮೂರನೇವನು. ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ. ನಾನು ಜಗತ್ತಿಗೆ ಸಂಬಂಧಪಟ್ಟವನಲ್ಲ, ನಾನು ಆತ್ಮಸ್ವರೂಪಿ ಅಂತ ಯಾರು ತಿಳಿದನು ಅವನು. ಅಂಡ್ ಈ ಒಂದು ವಿಚಾರವನ್ನ, ನಾನು ಯಾರು ಅನ್ನುವಂತಹ ವಿಚಾರವನ್ನ ಹೆಂಗ ತಿಳಿಯೋದು? ಶ್ರವಣ ಮನನ ನಿಧಿಧ್ಯಾಸನ. ಬೃಹದಾರಣ್ಯಕ ಉಪನಿಷತ್ ಹೇಳುತ್ತೆ, ಅರೇ ಮೈತ್ರೇಯಿ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಶ್ರವಣ ಮನನ ನಿಧಿಧ್ಯಾಸನ. ಕ್ರಮಬದ್ಧವಾಗಿ ಯಾವ ವ್ಯಕ್ತಿ ಶ್ರವಣವನ್ನ, ಅಂದ್ರೆ ವೇದಾಂತದ ಚಿಂತನೆ ಇರುವಂತಹ ಆತ್ಮವಿಚಾರವನ್ನ ಕ್ರಮಬದ್ಧವಾಗಿ ತಿಳಿತನೋ, ತಿಳಿದಂತಹ ವಿಷಯವನ್ನ ಕ್ರಮಬದ್ಧವಾಗಿ ಮಂಥನವನ್ನ ಮಾಡ್ತಾನೋ, ಹಾಗೆ ಯಾವುದು ನಿಶ್ಚಯವಾಗಿದೆಯೋ ಆ ಜ್ಞಾನದ ಮೇಲೆ ಧ್ಯಾನ ನಿಧಿಧ್ಯಾಸನವನ್ನ ಮಾಡ್ತಾನೋ, ಅವನು ಆತ್ಮ ದ್ರಷ್ಟವ್ಯ. ಅಂದ್ರೆ ಆತ್ಮದ ಸಾಕ್ಷಾತ್ಕಾರ ಪಡಿತಾನೆ. ಆ ಆತ್ಮದ ಸಾಕ್ಷಾತ್ಕಾರ ಪಡೆದೆ ತತ್ರ ಕೋ ಮೋಹ ಕಶೋಕ ಏಕತ್ವ ಮನುಪಶ್ಯತಃ ಈಶಾವಸ್ಯ. ಅಲ್ಲಿ ಇನ್ಯಾರಿಗೆ ಮೋಹ, ಇನ್ಯಾರಿಗೆ ಶೋಕ? ಪರಿಪೂರ್ಣತೆ ಇರುವಂಥದ್ದು. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಏನ್ ಮಾಡಿದ್ದೀವಿ ಅಂದಾಗ, ಲಾಕ್ ಹಾಕಿ ಇಟ್ಬಿಟ್ಟಿದೀವಿ, ಪಾಸ್ವರ್ಡ್ ನ ಮರ್ತಿದೀವಿ. ಆ ಪಾಸ್ವರ್ಡ್ ಏನು ಅಂತಂದ್ರೆ, ಉಪದೇಶದ ದೃಷ್ಟಿಯಿಂದ ತತ್ ತ್ವಂ ಅಸಿ, ಅನುಸಂಧಾನದ ದೃಷ್ಟಿಯಿಂದ ಅಹಂ ಬ್ರಹ್ಮ ಅಸ್ಮಿ. ಈ ಒಂದು ವಿಚಾರವನ್ನ ತಿಳಿಯದೆ ಏನನ್ನಾರು ಮಾಡಿದ್ರೆ ಚಿತ್ತಶುದ್ಧಿ ಆಗತ್ತೆ ಹೊರತು ಬೇರೆ ಏನೂ ಆಗುತ್ತೆ. ಈಗ ಐ ಕಮ್ ಬ್ಯಾಕ್ ಟು ದ ಫಸ್ಟ್ ಸ್ಟೋರಿ ಅಂಡ್ ಕಂಟಿನ್ಯೂ. ಆಮೇಲೆ ಪ್ರಶ್ನೋತ್ತರಕ್ಕೆ ಅವಕಾಶ ಇರುತ್ತೆ. ನಿಮ್ಗೆ ಏನು ಕ್ಲಾರಿಫಿಕೇಶನ್ ಇದ್ರು ಪ್ರಶ್ನೋತ್ತರ ಏನ್ ಬೇಕಾದ್ರೂ ಕೇಳಬಹುದು. ಫಸ್ಟ್ ಸ್ಟೋರಿ ನೆನಪಿರುತ್ತೆ. ಒಬ್ಬ ಭಿಕ್ಷುಕನಿದ್ದ, ತಲತಲಾಂತರದಿಂದ ಭಿಕ್ಷುಕನಾಗಿದ್ದ. ಮರದ ಕೆಳಗೆ, ಇವತ್ತು ಈ ಮರದ ಕೆಳಗೆ, ಇನ್ನೊಂದು ದಿನ ಇನ್ನೊಂದು ಮರದ ಕೆಳಗೆ ಈಗ ಹೋಗ್ತಾ ತಗೊಳ್ತಾ ಇದ್ದಂತಹ ಭಿಕ್ಷಾ ಪಾತ್ರೆ ಮತ್ತು ಅವನ ಒಂದು ಟ್ರಂಕ್. ಹೀಗೆ ಪ್ರತಿನಿತ್ಯ ಹೋಗ್ತಾ ಇದ್ದ, ಬೇರೆಯವ್ರ ಕೈಲಿ ಅನ್ನಿಸ್ಕೊಳ್ತಾ ಇದ್ದ, ಬಯಸ್ಕೊಳ್ತಾ ಇದ್ದ. ತನ್ನ ಬಗ್ಗೆ ತನಗೆ ಕೀಳರಿಮೆ ಇತ್ತು, ಈ ರೀತಿ ಎಲ್ಲವೂ ಇತ್ತು. ತನ್ನ ಜೀವನವನ್ನ ಹೇಗೋ ಮುಂದೂಡ್ತಾ ಇದ್ದ. ಒಂದು ದಿನ ಯಾರೊಬ್ಬ ವ್ಯಕ್ತಿ ಬಂದು ಅವನಲ್ಲೇ ಇದ್ದಂತಹ ಒಂದು ಟ್ರಂಕ್ ಇದ್ದಂತಹ ವಸ್ತುವನ್ನ ಕೇಳ್ತಾರೆ. ಅದನ್ನ ತಿಳಿಸಿದ ನಂತರ ಅಲ್ಲಿ ಅವನಿಗೆ ಇದ್ದಂತಹ ಶ್ರೀಮಂತಿಕೆಯನ್ನ ಹೇಳ್ತಾರೆ. ನಂಬದಿದ್ದಾಗ ಕರ್ಕೊಂಡು ಹೋಗಿ ಲಾಯರ್ ಮೂಲಕ ತಿಳಿಸಿ ಕನ್ವಿಕ್ಷನ್ ಬರ್ಸಿಸ್ತಾರೆ, ನಿಶ್ಚಯ ಮಾಡಿಸ್ತಾರೆ. ನಿಶ್ಚಯ ಮಾಡಿಸೋದಷ್ಟೇ ಅಲ್ಲ, ಅದನ್ನು ರಿಜಿಸ್ಟರ್ ಮಾಡಿಸಿ ಅವನಿಗೆ ಕ್ಲೇಮ್ ಮಾಡಿಸಿ ಅವನನ್ನ ಶ್ರೀಮಂತನಾಗಿ ಸ್ಥಾಪಿಸ್ತಾರೆ. ಇದು ಕಥೆ. ಈಗ ಈ ಸಂಸಾರ ನಿವೃತ್ತಿ ಸಾಧನ, ಇದಕ್ಕೆ ಅದನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಆ ಭಿಕ್ಷುಕ ನಾನು, ಆ ಭಿಕ್ಷುಕ ನೀನು, ಆ ಭಿಕ್ಷುಕ ಪ್ರತಿಯೊಬ್ಬರು. ಹಾಗಾದರೆ ಆ ಮರ ಏನು? ಮರ ಅಂತ ಅಂದಾಗ ಶರೀರ. ಇವತ್ತು ಈ ಶರೀರ, ಮಾರನೇ ದಿನ ಇನ್ನೊಂದು ಶರೀರ, ಇನ್ನೊಂದು ದಿನ ಇನ್ನೊಂದು ಶರೀರ, ಮಾರನೇ ದಿನ ಅಂದ್ರೆ ಇನ್ನೊಂದು ಜನ್ಮ ಅಂತ.
ಜನ್ಮಾಂತರವನ್ನ ಒಂದೊಂದು ಶರೀರದಕ್ಕೆ ನಾವು ಹೋಗ್ತಾ ಇದೀವಿ. ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವಾಗ ನಾವು ಏನನ್ನು ತಗೊಂಡು ಹೋಗ್ತಾ ಇದೀವಿ? ಟ್ರಂಕ್ ತಗೊಂಡು ಹೋಗ್ತಾ ಇದೀವಿ. ಟ್ರಂಕ್ ಅಲ್ಲಿ ಮತ್ತೆ ಅದೇ ಹಳೇದನ್ನ ಹಾಕೊಂಡು ಹೊಸದನ್ನ ಏನೇನಿರುತ್ತೆ ಇನ್ನೆಲ್ಲ ಸಿಕ್ಕಿದ್ದು ಅದನ್ನೆಲ್ಲ ಹಾಕೊಂಡು ಸಂಸ್ಕಾರಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದರಲ್ಲಿ ಅನರ್ಘ್ಯವಾಗಿರುವಂತಹದ್ದು ಒಂದು ವಸ್ತು ಇದೆ, ನೋಡ್ಲೇ ಇಲ್ಲ. ಯಾವತ್ತಿಂದ ನೋಡ್ಲಿಲ್ಲ. ಅನಾದಿ ಅವಿದ್ಯೆ. ಯಾವತ್ತಿಂದ ಅಂತಿಲ್ಲ, ಗೊತ್ತೇ ಇಲ್ಲ. ಹೀಗೆ ಅದರಿಂದ ತಾನು ಭಿಕ್ಷುಕ ಅನ್ನುವಂತಹ ನಿಶ್ಚಯ ತನಗೆ ತಾನು ಮಿಸ್ಟೇಕನ್ ಐಡೆಂಟಿಟಿ ಆಗಿರೋದ್ರಿಂದ ಜಗತ್ತಿನ ಎಲ್ಲರ ಕಡೆಯಿಂದ ಕೀಳು ದೃಷ್ಟಿಯಿಂದ ನೋಡ್ತಿದ್ರೆ ತನ್ನ ಬಗ್ಗೆ ತನಗೇ ಕೀಳರಿವೆ. ಇದರಿಂದ ಏನ್ ಮಾಡೋದಕ್ಕೆ ಶುರು ಮಾಡ್ದ? ಹಿ ವಾಂಟೆಡ್ ಟು ಚೇಂಜ್ ದ ಸೆಟಪ್. ಅದಕ್ಕೆ ಹೋಗದ, ಅದನ್ನ ತಗೊಳಕ್ ಬಂದ, ಇದನ್ನ ತಗೊಳಕ್ ನೋಡ್ದ, ಇದನ್ನ ಮಾಡ್ದ, ಆಗ್ಲಿಲ್ಲ. ಅದಾದ್ಮೇಲೆದಾಗ ಇನ್ನೇನೋ ಗಳಿಸ್ತೀನಿ ಅಂತ ಹೋದ, ಪ್ಲೆಜರ್ಸ್ ಸಿಕ್ಲಿಲ್ಲ, ತಪ್ಪಿ ಸಿಕ್ಕಿದ್ರು ಮತ್ತೆ ಹೋಯ್ತು. ಎವ್ರಿಗೇನ್ ಕಮ್ಸ್ ವಿತ್ ಅ ಲಾಸ್. ಹೀಗೆ ಎಲ್ಲವೂ ಆಗ್ತಿದ್ದಾಗ ಒಂದಿನ ಕುತ್ಕೊಂಡು ಏನಪ್ಪ ನಮ್ ಜೀವನ ಹಿಂಗಾಯ್ತು ಅಂತ ಯೋಚನೆ ಮಾಡ್ದ. ಪುಣ್ಯವಶಾತ್ ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ. ಮಹಾಪುರುಷರು ಆ ಸಂದರ್ಭದಲ್ಲಿ ಬಂದರು, ಗುರುವಾಗಿ ಬಂದರು. ಗುರುವಿನ ಸ್ವರೂಪದಲ್ಲಿ ಬಂದು, ಯಾಕಪ್ಪ ನೀ ಹಿಂಗಿದ್ಯಾ? ನೀನ್ ನಿಜವಾಗ್ಲೂ ಹೇಳಬೇಕು, ಸಂಸಾರಿ ಜೀವ ಅಲ್ಲ, ನೀನೇ ಶಿವ, ನಿನ್ ಜೀವನಲ್ಲ ಶಿವನಾಗಿದ್ದೀಯಾ ಅಂತ. ನಾನು ಒಪ್ಪಲ್ಲ ಸರ್, ಅದೇನು ನಾನು ಶಿವನ, ನಾನು ಅಲ್ಪಜ್ಞ, ನಾನು ಅಲ್ಪಶಕ್ತ, ನಾನು ಏನೂ ಗೊತ್ತಿಲ್ಲ. ನೀವು ಜಗತ್ ಸೃಷ್ಟಿಕರ್ತನಾಗಿರುವಂತಹ ಭಗವಂತ ನಾನು ಅಂತನ್ಬಿಟ್ರೆ ಹಿಂಗೆ ಹೇಳ ತತ್ವವಸಿನ ಬಿಟ್ರೆ ನಾನು ಒಪ್ಪಲ್ಲ. ಹೌದಾ, ಆಯ್ತು, ಬಾ ಕೂತ್ಕೋ, ವಿಚಾರ ಮಾಡೋಣ. ಅಲ್ಲಿ ಲಾಯರ್ ಹತ್ರಕ್ಕೆ ಅಂದಾಗ ಇನ್ನೊಂದು ವಿಚಾರ ಅನ್ನೋ ದೃಷ್ಟಿಯಿಂದ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರ ಮಾಡಿ, ಪಂಚಕೋಶ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ, ಜಗತ್ ಈಶ್ವರ ಪ್ರಕ್ರಿಯೆ, ಜೀವೇಶ್ವರ ಪ್ರಕ್ರಿಯೆ, ಹಲವಾರು ದೃಶ್ಯ ಪ್ರಕ್ರಿಯೆ, ಯಾವ್ದಾಗಲಿ ಪ್ರತಿಯೊಂದು ಪ್ರಕ್ರಿಯೆ ಮೂಲಕ ಮಾಡಿಸ್ತಾ ಹೌದು ಕರೆಕ್ಟ್ ಅಲ್ವಾ, ಹೌದು ನಾನೇ ಅನ್ಸುತ್ತೆ ಅನ್ನುವಂತ ಒಂದು ನಿಶ್ಚಯ. ಆ ನಿಶ್ಚಯ ಆದ್ಮೇಲೆ ಅಲ್ಲಿ ಹೆಂಗೆ ಎಸ್ಟಾಬ್ಲಿಷ್ ಮಾಡೋದು ಕ್ಲೇಮ್ ಮಾಡಿ, ಇಲ್ಲಿ ನಾನು ಕೂಡ ಗುರುಗಳು ಹೇಳಿದ್ಮೇಲೆ ಶ್ರವಣ ಮಾಡಿ ಮನನ ಮಾಡಿದ್ಮೇಲೆ ನಿಧ್ಯಾಸನದಿಂದ ಎಸ್ ಐ ಆಮ್ ದಟ್ ಅಂತ ಹೇಳಿದಾಗ ಅಲ್ಲಿ ಭಿಕ್ಷುಕನ ಪ್ರಾಬ್ಲಮ್ಸ್ ಎಲ್ಲವೂ ನಾಶವಾದ ಹಾಗೆ. ಭೌತಿಕವಾಗಿ ಇಲ್ಲಿ ಆಧ್ಯಾತ್ಮಿಕವಾಗಿ ಎಲ್ಲ ಪ್ರಾಬ್ಲಮ್ಸ್ಗಳು ಹೋಗಿ ಅಜ್ಞಾನದಿಂದ ಶುರುವಾದಂತಹ ಕಾಮದಿಂದ ಶುರುವಾದಂತಹ ಕರ್ಮದಿಂದ ಬಂದಂತಹ ಫಲ, ಫಲದಿಂದ ಬಂದಂತಹ ಜನ್ಮ ಮರಣ ಚಕ್ರ, ಸಂಸಾರ. ಈ ಸಂಸಾರ ಅನ್ನೋದು ಅವನು ಹೆಂಗೆ ಪ್ರತಿಯೊಂದು ಓಡಾಡಿಸಿದ್ನೋ ನಾವು ಮತ್ತೆ ಸುತ್ತಾ ಇರುವಂತಹ ಈ ಸಂಸಾರ ಚಕ್ರದಿಂದ ನಿವೃತ್ತಿ ಆಗತ್ತೆ. ಆ ಸಂಸಾರ ನಿವೃತ್ತಿಗೆ ಸಾಧನ ಏನು? ಮೊದಲು ವಿವೇಕ. ಆಶವಿ ಪ್ರವೃತ್ತಿಯಿಂದ ಧರ್ಮ ಪ್ರವೃತ್ತಿ ಬರಬೇಕು. ಅಲ್ಲಿಂದ ವಿವೇಕ ಏನು? ಎಲ್ಲವೂ ಕೂಡ ನಿತ್ಯಾನಿತ್ಯವನ್ನ ನೋಡ್ತಾ, ಈ ಎಲ್ಲವದಲ್ಲೂ ಕೂಡ ಅನಿತ್ಯವೇ ಇದೆ, ನಿತ್ಯವಾದನ್ನ ಸ್ವೀಕರಿಸಬೇಕು, ಮಾಡ್ಬೇಕು, ಕರ್ಮದಿಂದ ಆಗಲ್ಲ ಅನ್ನುವಂಥದ್ದು ವಿವೇಕ. ಹಾಗಾದ್ರೆ ಆಮೇಲೆ ಕರ್ಮಯೋಗದಂತೆ ಮಾಡ್ತಾರೆ, ಉಪಾಸನೆಯನ್ನ ಮಾಡ್ತಾರೆ, ಭಕ್ತಿಯನ್ನ ಮಾಡ್ತಾ, ಯೋಗ ಧ್ಯಾನವನ್ನ ಮಾಡ್ತಾ ಮನಸ್ಸನ್ನ ಪರಿಶುದ್ಧವಾಗಿ ಏಕಾಗ್ರತೆಯಿಂದ ಇಟ್ಕೊಳ್ಳುವಂಥದ್ದು ಎಲ್ಲವೂ ಸಾಧನ. ಇದೆಲ್ಲ ನೇರ ಸಾಧನ ಅಲ್ಲ. ಕೊನೆಗೆ ಗೊತ್ತಾಗಿದ್ದೇನೋ ಕರ್ಮದಿಂದ ಆಗಲ್ಲ ಅಂದ್ರೆ ಹಾಗಾದ್ರೆ ಏನು? ಜ್ಞಾನಾತ್ ಏವ ಕೈವಲ್ಯಂ. ಜ್ಞಾನಾತ್ ಏವ ಇವ ಅಲ್ಲ, ಅಥವಾ ಜ್ಞಾನಾತ್ ಕೈವಲ್ಯಂ ಆಗಿದ್ರೆ ಭಕ್ತಿಯಿಂದನೂ ಆಗತ್ತೆ, ಯೋಗದಿಂದನೂ ಆಗತ್ತೇನೋ. ಜ್ಞಾನಾತ್ ಏವ, ಜ್ಞಾನದಿಂದಲೇ ಮೋಕ್ಷ, ಅಲ್ಲೂ ಅಲ್ಲ. ಇದು ಈ ಮಾತಷ್ಟೇ ಅಲ್ಲ, ಪುರುಷ ಸೂಕ್ತದಲ್ಲೂ ಬರುತ್ತೆ. ಎಂದ ತಮೇವ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆ ಅನಾಯ. ನಾಣ್ಯ ಪಂಥ ವಿದ್ಯತೆ ಅಯನಾಯ. ನ ಅನ್ಯ ಪಂಥ ವಿದ್ಯತೆ. ಇನ್ಯಾವುದೂ ಇಲ್ಲ. ನಾವು ಹೇಳ್ತೀವಿ ಹಾಗಂತ ಬಿಡ್ಬೇಕಾ ಭಕ್ತಿನ? ನೋ. ಧ್ಯಾನವನ್ನ ನೋ. ಕರ್ಮವನ್ನ ನೋ. ಯಾವುದನ್ನು ಬಿಡಬಾರದು. ಆದ್ರೆ ಅದು ಯಾವುದರಿಂದನೂ ಕೂಡ ಮೋಕ್ಷಕ್ಕೆ ನೇರ ಅಲ್ಲ. ಅದೆಲ್ಲವೂ ಕೂಡ ನನ್ನ ಮನಸ್ಸನ್ನ ಸಿದ್ಧತೆ ಮಾಡೋದಕ್ಕೆ, ಯೋಗ್ಯವನ್ನ ಮಾಡೋದಕ್ಕೆ ಬೇಕಾಗಿದೆ. ಆದ್ರೆ ನನ್ನ ನಿಜವಾದ ಸಂಸಾರ ನಿವೃತ್ತಿಯ ಸಾಧನ ಅಂದಾಗ ಜ್ಞಾನವೇ. ಆ ಜ್ಞಾನಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಕ್ರಮಬದ್ಧವಾಗಿ ಯಾರು ಮಾಡ್ತಾರೋ ಅವರು ಆ ಒಂದು ಪರಿಪೂರ್ಣತೆಯನ್ನ ತಮ್ಮಲ್ಲಿ ತಾವೇ ಕಂಡ್ಕೋತಾರೆ, ತಾವೇ ಪರಿಪೂರ್ಣತೆಯ ಬುಗ್ಗೆ ಆಗಿದ್ದಾರೆ ಅಂತ ಹೇಳ್ತಾ ಸುತ್ತಮುತ್ತಲೂ ಪರಿಪೂರ್ಣತೆಯನ್ನು ಹರಡ್ತಾರೆ ಅಂತ ಹೇಳ್ತಾರೆ. ಇವತ್ತಿನ ಈ ಒಂದು ಅದ್ಭುತವಾದ ಉಪನ್ಯಾಸ ಸಂಸಾರ ನಿವೃತ್ತಿ ಸಾಧನ. ಸಂಸಾರ ಅಂದ್ರೆ ಏನು ಅಂತ ಅರ್ಥ ಆಗಿದೆ, ಸಂಸಾರ ನಿವೃತ್ತಿ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಅದಕ್ಕೆ ಸಾಧನ ಪಾರಂಪರಿಕ ಸಾಧನ ಬೇರೆ, ನೇರ ಸಾಧನ ಬೇರೆ.
ನೇರ ಪಾರಂಪರಿಕ ಸಾಧನವನ್ನ ಮಿಸ್ ಮಾಡ್ಲೇಬಾರದು. ಹಾಗಂತ ಬರೀ ಅದರಲ್ಲೇ ಏನಿದೆ ನೇರ ಸಾಧನವಾದಂತಹ ಜ್ಞಾನ ಯೋಗಕ್ಕೆ ಎಲ್ಲರೂ ಹೆಚ್ಚು ಮನಸ್ಸಿಟ್ಟು ಜಿಜ್ಞಾಸುಗಳಾಗಿ ಆ ದಿಕ್ಕಿನಲ್ಲಿ ನಡೆಯೋಣ ಅಂತ ಹೇಳ್ತಾ ಪ್ರಶ್ನೆಗಳಿಗೆ ಇವಾಗ ಅವಕಾಶ ಇರುತ್ತೆ. ನಾನು ಪೂರ್ಣ ಮನಸ್ಸು ಅಂತ ಹೇಳ್ತೇನೆ. ನಂತರ ಯಾರೇ ಏನೇ ಕ್ಲಾರಿಫಿಕೇಶನ್, ಯಾರೇ ಏನೇ ಪ್ರಶ್ನೆ, ಯಾರೇ ಏನೇ ಕೌಂಟರ್, ಬಿಕಾಸ್ ಇವಾಗ ಹೇಳಿದ ಯಾವ್ದಾದ್ರು ಒಂದು ವಿಚಾರ ನಿಮ್ಮ ಒಂದು ವೈಚಾರಿಕ ರೀತಿಗೆ ಹೊಂದಲಿಲ್ಲ ಅಂದ್ರೆ ಯು ಕ್ಯಾನ್ ಕೌಂಟರ್ ಇಟ್. You can definitely counter. There's nothing like you have to believe, because these are not to believe, these are to understand. ಯಾವುದು ಕೂಡ ನಂಬಿಕೆಗೆ ಅಲ್ಲ, ಅರ್ಥೈಸ್ಕೊಳ್ಳೋದಕ್ಕೆ. ಸೊ ಆ ಅರ್ಥೈಸ್ಕೊಳ್ಳುವಂತಹ ದೃಷ್ಟಿಯಿಂದ ಎಲ್ಲರೂ ಯೋಚನೆಯನ್ನ ಮಾಡೋಣ, ಆ ರೀತಿಯಲ್ಲಿ ನಡೆಯೋಣ ಅಂತ ಹೇಳಿದ ನನ್ನ ಉಪನ್ಯಾಸ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते। ओम शांति शांति शांति।